ಸಮಾಚಾರದ ಬಗ್ಗೆ ಈ ಹಿಂದಿನ ಕೃಷಿ ಸಮಾಚಾರದಲ್ಲಿ ಈ ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ, ಏನ್ ಮಾಡಬೇಕು? ಮೆಣಸಿರ್ಬೋದು, ಕಾಳುಮೆಣಸಿರ್ಬೋದು, ಅಡಿಕೆ ಇರ್ಬೋದು, ಕಾಫಿ ಇರ್ಬೋದು, ಅಥವಾ ಬೇರೆ ಶುಂಠಿ ಇರ್ಬೋದು, ಇನ್ನೊಂದು ಜೇನು ಕೃಷಿ, ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ನಮಗೆ ಡಾಕ್ಟರ್ ತೇಜಸ್ವಿ ಅವರು ಮಾತನಾಡಿದ್ರು. ಮುಂಗಾರು ಶುರುವಾಗಿದೆ, ಏನ್ ಮಾಡಬೇಕು, ಯಾವಾಗ ಗೊಬ್ಬರ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕ್ಬೇಕು, ಇದನ್ನೆಲ್ಲ ಹೇಳಿದ್ರು. ಈಗ ನೋಡೋಣ, ಈಗ ಈ ಸರಿ ಹೊಸ ವಿಚಾರ, ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ಕೀಟ ಹಾಗೂ ರೋಗ ನಿರ್ವಹಣೆ, ಈ ವಿಚಾರವಾಗಿ ಮಾತನಾಡೋದಕ್ಕೆ ಡಾಕ್ಟರ್ ತೇಜಸ್ವಿಯವರು ನಮ್ಮ ಜೊತೆ ಇದ್ದಾರೆ. ಇನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಹುಡುಗ, ಇನ್ನು ಹೊಸ ವಿಚಾರಗಳನ್ನು, ಹೊಸ ಒಂದು ಬದಲಾವಣೆಗಳನ್ನು ಏನಾದ್ರು ತರೋದಾದರೆ, ನಾನು ಮೂಡಿಗೆರಲ್ಲೇ ಹುಟ್ಟಿದಂಥವನು, ಹಾಗಾಗಿ ನನ್ನೂರಿಂದಲೇ ಶುರುವಾಗಲಿ ಅದು ಅಂಥೇಳಿ ಇಲ್ಲಿಯ ಬೆಳೆಗಾರರ ತೋಟಗಳಿಗೆ ವಿಸಿಟ್ ಮಾಡಿ ಒಂದು ಸಮಗ್ರವಾಗಿ ವಿಚಾರನ ಹಂಚ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡಿದ್ವಿ, ಡಾಕ್ಟರ್ ತೇಜಸ್ವಿ. ಸರ್, ಈಗ ಈ ಸಮಗ್ರ ಇವತ್ತೇನೋ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರವಾಗಿ ವಿಚಾರನ ಹಂಚ್ಕೊಳ್ಳೋಂಥದ್ದು. ಈಗ ಈ ವರ್ಷ ಮುಂಗಾರು ಕ್ಷೀಣಿಸಿದೆ. ಸೈಂಟಿಫಿಕ್ ಆಗೂ ಕೂಡ ಜೂನ್ ಜುಲೈನಲ್ಲಿ ಮಳೆ ಇಲ್ಲ ಅಂತ ಹೇಳ್ತಿದ್ರು. ಕಳೆದ ಒಂದು 4-5 ದಿನ ಬಂದ ಮಳೆ, ಈಗ ನಮಗೇನೆ ಸುಮಾರು 10-11 ಇಂಚ್ ಮಳೆ ಆಗಿತ್ತು. ಆಗ 27 ಇಂಚ್ ಮಳೆ ಆಗಿ 38 ಇಂಚ್ ಮಳೆಗೆ ನಾವು ತಲುಪಿದ್ವಿ. ಈ ಮುಂಗಾರು ಇದೇ ರೀತಿ ಆದರೆ ಬೆಳೆಗಳಿಗೆ ಆಗ್ತಕ್ಕಂಥ ಏನಾದ್ರು ವ್ಯತ್ಯಾಸಗಳಾಗುತ್ತಾ, ಹೇಗೆ ಸರ್? ಸರ್, ಅದೇ ಈಗ ಆಕ್ಚುಲ್ ಆಗಿ ಆಗ್ತಿರೋ ಬರಗಾಲಕ್ಕೆ ಮೇನ್ ಕಾರಣ ಎಲ್ನಿನೋ ಅನ್ನೋ ಎಫೆಕ್ಟ್. ಎಲ್ನಿನೋ ಅಂದ್ರೆ ಸಮುದ್ರದ ಒಂದು ಟೆಂಪರೇಚರ್ ಚೇಂಜಸ್ ಇಂದಾಗಿ ಟ್ರೇಡ್ ವಿಂಡ್ಸ್ ಅಂತ ಏನ್ ಕರಿತೀವಿ ಅದರಲ್ಲಿ ವ್ಯತ್ಯಾಸ ಆಗ್ತದೆ. ಏನೇ ನಮಗೆ ಮಳೆ ಗಾಳಿ ಏನೇ ಆದ್ರೂ ಎಲ್ಲದು ಟ್ರೇಡ್ ವಿಂಡ್ಸ್ ಇಂದಾನೆ ಬರೋದು, ಅಥವಾ ಏನು ಮಾನ್ಸೂನ್ಸ್ ಹೆಂಗೆ ಫಾರ್ಮ್ ಆಗುತ್ತೆ ಹಂಗೆ ಆ ವಿಂಡಿಂದು ದಿಕ್ಕಲ್ಲಿ ಬದಲಾದಾಗ ನಮಗೆ ಈ ತರ ಬರಗಾಲ ಉಂಟಾಗ್ತದೆ. ಇದಕ್ಕೆ ವಿರುದ್ಧವಾಗಿ ನಾವು ಲಾಸ್ಟ್ ಇಯರ್ ಎಲ್ಲ ಅಧಿಕವಾದ ಮಳೆಗಳನ್ನ ನೋಡಿದ್ವಿ. ಅದಕ್ಕೆ ಕಾರಣ ಲಾನಿನೋ ಅಂತ. ಲಾನಿನೋದಲ್ಲಿ ನಮ್ಗೆ ಇಲ್ಲಿ ಅವಾಗ ಸಿವಿಯರ್ ಆಗಿ ಮಳೆ ಆದ್ರೆ ಅದೇ ಅಮೆರಿಕ ರೀಜನ್ ಅಲ್ಲಿ ಬರಗಾಲ ಆಗ್ತದೆ. ಎಲ್ಲಿನ ಎಫೆಕ್ಟ್ ನಾವೇನ್ ಫೇಸ್ ಮಾಡ್ತಿದೀವಿ, ಇವಾಗ ನಮ್ಗೆ ಏನಾಗ್ತದೆ, ಇಲ್ಲಿ ನಮ್ಗೆ ಬರಗಾಲ ಆದ್ರೆ ಅಮೆರಿಕ ಆ ಕಡೆ ಎಲ್ಲ, ಏಷ್ಯಾಕ್ಕೆ ಬರಗಾಲ ಆದ್ರೆ ಅಮೆರಿಕ ರೀಜನ್ ಗಳಿಗೆ ಒಂದು ಮಳೆ ಜಾಸ್ತಿ ಆಗಿ ಅಥವಾ ಪ್ರವಾಹ ಆಗೋ ಚಾನ್ಸಸ್ ಗಳಿರ್ತದೆ. ಆದ್ರೆ ಈ ವರ್ಷ ಅದೇ ವಾಡಿಗೆಕ್ಕಿಂತ ತುಂಬಾ ಕಮ್ಮಿ ಮಳೆ ಆಗಿರೋದು ಒಂದು ದುರದೃಷ್ಟನೇ. ಆದ್ರೆ ಏನಾಗ್ತದೆ, ಕಾಯಿಲೆಗಳಲ್ಲಿ ಸ್ವಲ್ಪ ಕಮ್ಮಿ ಆದ್ರೂ ಕೀಟಗಳು ಸಖತ್ತು ಜಾಸ್ತಿಯಾಗಿ ಬರಕ್ ಸ್ಟಾರ್ಟ್. ಮಳೆ ಅಂದ್ರೆ ನೋಡಿ 50%, ನಮ್ಗೆಲ್ಲ ಈಗ ಒಂದು 60 ಇಂಚ್ ಮಳೆ ಆಗಿರೋದು, 60-70 ಇಂಚ್ ಮಳೆ, ಅದ್ರ ಬರೀ ಆಗಿರೋಂಥದ್ದು 38 ಇಂಚ್ ಮಳೆ. ನಮಗೆ ಬಹಳ ಮಳೆ ಬೀಳಂತಲೂ ಕೊಟ್ಗಾರ ಅಂತಲೂ ಕೂಡ ಒಂದು 50 ಇಂಚ್ ಮಳೆ ಆಗಿರ್ಬೋದು ಅಷ್ಟೇ. ಇದು ಈ ಬೆಳೆಗಳ ಮೇಲೆ ಏನಾದ್ರು ಮುಂದಿನ ಬೆಳೆ ಬಗ್ಗೆ ಪರಿಣಾಮ ಬೀರುತ್ತೆ ಸರ್ ಏನಾದ್ರು? ಹೌದು ಸರ್, ಯಾಕಂದ್ರೆ ಅಂದ್ರೆ ಇದು ಹೋದ ವರ್ಷ ಬಂದಿರೋ ಸಿವಿಯರ್ ಮಳೆಗಿಂತ ಈ ವರ್ಷ ನಾವೇನಾದ್ರು ನೀರ್ ಕೊಟ್ರೆ ಸ್ವಲ್ಪ ಉತ್ತಮ ಕ್ರಾಪ್ ಉಳಿಸ್ಕೊಬಹುದು. ಕೆಲವು ಕಡೆ ತುಂಬಾ ಕ್ರಾಪ್ ಚೆನ್ನಾಗಿದೆ, ಆದ್ರೆ ಪೆಪ್ಪರ್ ಸ್ವಲ್ಪ ಕೆಲವು ಕಡೆ ಇನ್ನೂ ಹೂವನ್ನೇ ಆಗಿಲ್ಲ, ಮತ್ತೆ ಈಗ ಹೂವು ಆಗಕ್ಕೆ ಸ್ಟಾರ್ಟ್ ಆಗಿದೆ. ಅದೇ ಈಗ ಹೈ ಟೆಂಪರೇಚರ್ ಇಂದನೇ ಜಾಸ್ತಿಯಾಗಿ ಪೆಪ್ಪರ್ ಅಲ್ಲಿ ಹೂವು ಲೇಟ್ ಆಗಿದೆ. ಮತ್ತೆ ನೀರು ಸಫಿಶಿಯಂಟ್ ಆಗಿ, ಏನಂದ್ರೆ ಯೂಶುವಲ್ ಆಗಿ ಪೆಪ್ಪರ್ಗೆ ಚಂದ ಏನು ಈಗ ಮಳೆ ಕಡಿಮೆ ಆದಾಗ ಈ ಪೆಪ್ಪರ್ಗೂ ಹೊಡ್ತಾ, ಕಾಫಿಗೂ ಹೊಡ್ತಾ, ಅಡಿಕೆಗೂ ಹೊಡ್ತಾನೆ ಅಲ್ವಾ? ಹೇಳಿ ಸರ್. ಅಂದ್ರೆ ಈಗ ಕಾಫಿಲಿ ಅದೇ ಕಾಫಿ ಈಗಾಗಲೇ ಅದೇ ಹೈ ಟೆಂಪರೇಚರ್ ಇಂದಾಗಿ ಕಾಫಿ ಈಗ ನಮಗೆ ಬೇಗ ಮಳೆ ಬಂತು, ಏನೇನೋ ಪ್ರಾಬ್ಲಮ್ಸ್ ಆಗಿ ಕಾಫಿ ಈಗಾಗಲೇ ಸುಮಾರು ದೊಡ್ಡ ಆಗಿದೆ. ಕೆಲವು ಅರೇಬಿಕಾ ಗಿಡಗಳಲ್ಲಿ ಹಣ್ಣು ಸಮೇತ ಆಗಿದೆ. ಆದ್ರೆ ಮೇಜರ್ ಆಗಿ ಏನಾಗುತ್ತಂದ್ರೆ ಬರಗಾಲದಲ್ಲಿ ಈಗ ಕೀಟಗಳ ಬಾಧೆ ಜಾಸ್ತಿ ಆಗ್ತದೆ. ಕೀಟಗಳೇನು ಮಿಲಿಬಗ್ ಏನಿರ್ತದೆ, ಮಿಲಿಬಗ್ ಫಿಟ್ಸ್ ಅಂತ ಪೆಪ್ಪರ್ ಅಲ್ಲಿ ಜಾಸ್ತಿ ಆಗ್ತದೆ. ಮತ್ತೆ ಕೆಲವು ಸತಿ ಹೀಟ್ ಇಂದಾಗಿ ಕಾಫಿ ಉದ್ರೋ ಚಾನ್ಸಸ್ ಇರ್ತದೆ. ಮತ್ತೆ ನಾನು ಲಾಸ್ಟ್ ಜೂನಲ್ಲೂ ಸಮೇತ ನಾನು ನೀರು ಕೊಟ್ಟಿದ್ದೀನಿ, ಗೊಬ್ಬರ ಹಾಕಿ ನೀರು ಕೊಟ್ಟಿ ಇದು ಮಾಡಿದ್ದೀನಿ. ಅಂದ್ರೆ ಏನಂದ್ರೆ ಈ ಬರಗಾಲದಲ್ಲಿ ನಾವು ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿಟ್ಕೊಂಡಿದ್ರೆ ನಾವು ಒಂದು ತಕ್ಕ ಮಟ್ಟಿಗೆ ಕ್ರಾಪ್ನ ಚೆನ್ನಾಗಿ ತೆಗಿಬೋದು. ಮತ್ತೆ ಮಳೆ ತುಂಬಾ ಬಂದ್ರೆ ಏನಾಗ್ತದೆ, ನಮಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತದೆ. ಏನು ಸ್ಪ್ರೇ ಮಾಡೋಕ್ಕಿರ್ಬೋದು, ಅಥವಾ ಗೊಬ್ಬರ ಹಾಕಿ ತೊಳ್ಕೊಂಡು ಹೋಗ್ಬೋದು, ಅವೆಲ್ಲ ಚಾನ್ಸಸ್ ಇರ್ತದೆ. ಆದ್ರೆ ಈಗ ಅದೇ ಲಾಸ್ಟ್ ವೀಕು ತುಂಬಾ ಸಿವಿಯರ್ ಆಗಿ ಮಳೆ ಬಂದಿದೆ. ಮಳೆ ಬಂದು ಆಲ್ಮೋಸ್ಟ್ ತುಂಬಾ ಗಾಳಿ ಎಲ್ಲ ಮರ, ಅಡಿಕೆ ಮರ, ಸುಮಾರು ಮರಗಳು ಬಿದ್ದಿದೆ. ಆದ್ರೆ ಈಗ ಒಂದು ಗ್ಯಾಪ್ ಕೊಟ್ಟಿರೋದ್ರಿಂದ ಈ ಟೈಮಲ್ಲಿ ನಾವು ಸುಮಾರು ಕಾರ್ಯಚಟುವಟಿಕೆಗಳು ಮಾಡಿದ್ರೆ
ಕ್ರಾಪ್ನ ಸ್ವಲ್ಪ ಉತ್ತಮವಾಗಿ ನೋಡ್ಕೊಬೋದು ಸರ್. ಇಲ್ಲ, ಈಗ ಮಳೆ ಪ್ರಮಾಣ ಈ ಥರ ಆಗಿದೆಯಲ್ಲ, ಈಗ ಸಾಮಾನ್ಯವಾಗಿ ಈಗ ಒಂದೊಂದು ಕಾಫಿ ತೋಟ ಅಂತಂದ್ರೆ ಅಲ್ಲಿ ಒಂದು ಎಕರೆ ಅಂದರೆ ಒಂದು 10 ಅಡಿಕೆನೂ ಇದೆ, ಪೆಪ್ಪರು ಇದೆ, ಕಾಫಿನೂ ಇದೆ, ರೋಬಸ್ಟೇ ಇರ್ಬೋದು, ಅರೇಬಿಕಾ ಇರ್ಬೋದು. ಒಟ್ಟಾರೆಯಾಗಿ ಸಮಗ್ರ ಕೃಷಿ ಬಗ್ಗೆ ಈ ನಮ್ಮ ಮಳೆ ಸರಿಯಾಗಿ ಈ ಥರ ಆದರೆ, ಅಥವಾ ನಿಮ್ಮ ಗಮನಕ್ಕೆ ಬಂದಂಗೆ ಎಷ್ಟು ವರ್ಷದ ಹಿಂದೆ ಈ ರೀತಿ ಆಗಿತ್ತು, ಅಥವಾ ಕಾಫಿನ ಬೆಳೆಯೋದಕ್ಕೆ ನಮಗೆ ಒಂದು ಬಲ್ಲವರು ಹೇಳ್ತಾರೆ 40ರಿಂದ 60 ಇಂಚು ಮಳೆ ಸಾಕು ಕಾಫಿಗೆ. ಇದು ನಮ್ಮ ಏನು ನೀರಿನ ಅಂಶ ಕಡಿಮೆ ಆಗಿ ಅಂತರ್ಜಲ ಕಡಿಮೆ ಆಗಿಬಿಟ್ರೆ ಮುಂದಿನ ವರ್ಷ ಕೆರೆನೂ ತುಂಬಲ್ಲ, ನೀರಿಗೆ ಬಹಳ ಹಾಹಾಕಾರ ಶುರುವಾಗುತ್ತೆ ಅಲ್ವಾ? ಅದೇ ಏನಂದ್ರೆ ಈ ವರ್ಷ ಮಳೆ ಮೇಲೆ ಮುಂದಿನ ವರ್ಷ ಕ್ರಾಪ್ ಡಿಸೈಡ್ ಆಗ್ತದೆ. ನಮ್ಗೆ ಈ ವರ್ಷ ಬಂದಿರೋ ಏನು ಚಿಗುರು ಅಥವಾ ಕಾಫಿ ಏನಂದ್ರೆ ನಾವು ಹೋದ ವರ್ಷ ಮಾಡಿದ ಕೆಲಸಕ್ಕೆ ಏನು ಅದು ಬಂದಿರ್ತದೆ. ಈ ವರ್ಷ ಇನ್ನು ಈ ಒಂದು ಅಡ್ವರ್ಸ್ ವೆದರ್ ಕಂಡೀಷನ್ ಅಲ್ಲಿ ಆ ಚಿಗುರು ಹೇಗೆ ಹೊರಡ್ತದೆ, ನಾವು ಏನ್ ನಿರ್ವಹಣೆ ಮಾಡ್ತೀವಿ ಅದ್ರ ಮೇಲೆ ಮುಂದಿನ ವರ್ಷ ಕ್ರಾಪ್ ನಿಂತಿರ್ತದೆ. ಅದೇ ಇದೇನು ಬರಗಾಲ ಏನು ಹೊಸದಲ್ಲ, ಆದ್ರೆ ಏನು ಅದೇ ನೀವು ಹೇಳ್ದಂಗೆ ಅದೇ 60-70 ಇಂಚಲ್ಲಿ ಒಳ್ಳೆ ಕಾಫಿ ಕುಯ್ಯೋರಿದ್ದಾರೆ. ಆದ್ರೆ ಈಗ 60-70 ಇಂಚಲ್ಲಿ ಕಾಫಿ ಕುಯ್ಯೋರಿಗೆ ಅವ್ರಿಗೆ ಇನ್ನೂ ಮಳೆ ಕಮ್ಮಿ ಆಗಿದೆ. ಈಗ ಗೆಂಡಹಳ್ಳಿ, ಬೇಲೂರು ಅಲ್ಲೆಲ್ಲ ಇನ್ನೂ ಏನು ಅಲ್ಲ, ಅದು ಅರೆಮಲ್ನಾಡು ಅಂತ, ನಮಗಿಂತ ಅರ್ಧನೇ ಮಳೆ ಆಗೋದಲ್ಲಿ. ಈಗ ಅಲ್ಲಿ ಅರ್ಧ ಆಗಲ್ಲ, ಇನ್ನು ಕಾಲುವಾಸಿ ಆಗಿ ಅಲ್ಲಿ ತುಂಬಾ ಅಡಿಕೆಗೆ ಪೆಟ್ಟು ಬೀಳ್ತದೆ. ಅಡಿಕೆಲ್ ಮೇಯ್ನ್ ಆಗಿ ಅದೇ ನೀರೆಲ್ಲ ಕಮ್ಮಿ ಆದ್ರೆ ಅದೇ ಹರಳುದ್ರೋದು ಅಂತೆಲ್ಲ ಸಮಸ್ಯೆಗಳಾಗ್ತದೆ. ಮತ್ತದೇ ಆದ್ರೂನು ಏನು ಏನೇ ಮಳೆ ಆದ್ರೂ ಈಗ ಮೊನ್ನೆ ಇದೆ ಕಡೆ ಗೌಡಹಳ್ಳಿ ಆ ಕಡೆ ಎಲ್ಲ ಫೋನ್ ಮಾಡಿದ್ರು, ದಾದಳ್ಳಿಗೆ ಅಲ್ಲೆಲ್ಲ ಜಾಸ್ತಿ ಮಳೆ ಆಗಿ ಮತ್ತೆ ಆದ್ರೂ ಕಾಫಿ ಕೊಳೆ ಸ್ಟಾರ್ಟ್ ಆಗಿದೆ. ಕಾಫಿ ಕೊಳೆ ಅದೇ ಲಾಸ್ಟ್ ಇಯರ್ ಇದ್ದ ಪ್ಯಾಚ್ಗಳಲ್ಲಿ ಕಾಫಿ ಕೊಳೆಯನ್ನು ಮಳೆ ಕಮ್ಮಿ ಇರ್ಲಿ ಜಾಸ್ತಿ ಇರ್ಲಿ ಅದು ಮತ್ತೆ ಕಾಣಿಸ್ಕೊಂತೆ. ಒಂದು 3-4 ವರ್ಷ ಕಾಫಿಲಿ ಎಲ್ಲಿ ನೀವು ಆ ಪ್ಲಾಟ್ ಟ್ರೀಟ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಕೊಳೆ ಸಿವಿಯರ್ ಆಗಿ ಕಾಣಿಸ್ಕೊಂತದೆ. ಅದೇ ಈಗ ನೀವು ಈಗ ಈ ವೆದರಲ್ಲಿ ನೀವು ಮೇಜರ್ ಆಗಿ ಫೇಸ್ ಮಾಡ್ಬೇಕಾಗಿರೋ ಕಾಯಿಲೆಗಳು ರೋಬಸ್ಟದಲ್ಲಿ ಬಂದ್ರೆ ಒಂದು ಇದು ಏನು ಕಾಫಿ ಉದುರೋದು, ಮತ್ತೆ ಅರೇಬಿಕಾದಲ್ಲಿ ಕಾಫಿ ಅದೇ ಅರೇಬಿಕಾ ಮತ್ತು ರೋಬಸ್ಟದಲ್ಲಿ ಬಂಚ್ ರಾಟ್ ಏನು ಕಾಫಿ ಕೊಳೆ ಬರೋ ಸಾಧ್ಯತೆ ತುಂಬಾ ಇರ್ತದೆ. ಕೊಳೆ ಬರೋಕ್ಕೆ ಸುಮಾರು ಕಾರಣಗಳು, ಏನು ಅದಕ್ಕೆ ಅಧಿಕವಾದ ಮಳೆ ಅಂತಾನೆ ಇಲ್ಲ. ಪ್ಲಸ್ ಏನಾಗ್ತದೆ ನಿಮ್ಗೆ ಜಾಸ್ತಿ ಮಳೆ ಬಂದ್ರೆ ಕೊಳೆ ಅಂತಲ್ಲ, ಜಾಸ್ತಿ ಅಂದ್ರೆ ಈಗ ಸಡನ್ ಮಳೆ ಬಂದೆಲ್ಲ ನೀವು ಏನ್ ವ್ಯವಸ್ಥೆ ಮಾಡ್ಕೊಂಡಿರ್ತೀರ ಹಂಗೆ. ಈಗ ನನ್ನ ತೋಟದಲ್ಲಿ ನಮಗೆ ಕೊಳೆ ಹಾಕಮ್ಮೆ ನಾವು ಚರಂಡಿ ವ್ಯವಸ್ಥೆ, ತೊಟ್ಲುಗುಂಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ರೆ ಇದಾಗ್ತದೆ. ಆದ್ರೆ ಏನಂದ್ರೆ ಕಾಫಿಲಿ ಮೇಜರು ಕೊಳೆ ಬರೋಕ್ಕೆ ಒನ್ ಆಫ್ ದ ರೀಸನ್ ಏನಂದ್ರೆ ನೀವು ಹಳನ ಮಿಷಿನಲ್ಲಿ ಹೊಡ್ಸ್ಬೇಕಾದ್ರೆ ಅಲ್ಲಿಂದ ಹೋಗಿ ಮಣ್ಣು ಕಾಫಿ ಗೊಂಚಲಲ್ಲಿ ಕೂರೋ ಅಂತದ್ರಿಂದ ನಿಮಗೆ ಕಾಫಿಲಿ ಒಂದು ಎಲೆ ಚುಕ್ಕಿ ರೋಗ ಬರ್ತದೆ, ಮತ್ತೆ ಬಂಚ್ ರಾಟ್ ಬರೋ ಸಾಧ್ಯತೆ ಇರ್ತದೆ. ನೆಲದಲ್ಲಿ ಹೊಡೆದ ಮಣ್ಣು ಮಿಷಿನ್ ಅಲ್ಲಿ ಹೊಡೆದಿದ್ ಮಣ್ಣು ಹೋಗಿ ಕೂರುತ್ತಲ್ಲ, ಅವಾಗ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಹಂಗಾಗಿ ಏನಾಗುತ್ತೆ, ನೀವು ಆದಷ್ಟು ಮಳೆ ತುಂಬಾ ಇಂಥ ಟೈಮಲ್ಲಿ ಏನೂ ಮಾಡಕ್ಕೆ ಆಗೋದಿಲ್ಲ ಅಂದ್ರೆ ಅರೇಬಿಕಾದಲ್ಲಿ ಹೊಡಿಲೇಬಾರ್ದು. ಅಕಸ್ಮಾತ್ ಹೊಡೆದ್ರು ಕೂಡ ಇಮಿಡಿಯೇಟ್ ಆಗಿ ಅದೊಂದು ಫಂಗಿಸೈಡ್ ಏನಿರ್ಬೋದು, ಗ್ಲೋಯಿಟ್ಟು, ಟೆಬಿಕನೋಜಾಲ್ ಸುಮಾರು ಇದಾವೆ ಬೋನಸ್, ಅಂತವೆಲ್ಲ 1 ml per ಲೀಟರ್ ಹಾಕೊಂಡು ಹೊಡೆದ್ರೆ ನಿಮ್ಗೆ ಉಳಿಸ್ಕೊಂಬೋದು. ಇಲ್ಲಾಂದ್ರೆ ಏನಾಗ್ತದೆ, ಡೆಫಿನೆಟ್ಲಿ ಅರೇಬಿಕಾದಲ್ಲಂತೂ ಎಲೆ ಚುಕ್ಕಿ ರೋಗ ಸ್ಟಾರ್ಟ್ ಆಗೇ ಆಗುತ್ತೆ. ರೋಬಸ್ಟದಲ್ಲೂ ಅಷ್ಟೇ, ರೋಬಸ್ಟಲ್ಲಿ ಆ ಮಟ್ಟಿಗೆ ಆಗ್ಲಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ಮುಂಚೆನೆ ಎಲ್ಲೆಲ್ಲಿ ಕಾಯಿಲೆಗಳಿರ್ತದೆ ಅಲ್ಲಿ ಮತ್ತೆ ಕಾಯಿಲೆ ಕಾಣಿಸ್ಕಾಣುತ್ತೆ. ಆದ್ರೆ ಅದಕ್ಕೆ ನಾವೇನಂದ್ರೆ ಲಾಸ್ಟ್ ಇಯರ್ ಇಂದ ಅಂಥದ್ದು ಆಗ್ಬಾರ್ದು ಅನ್ನೋದಕ್ಕೆ ಮುಂಚೆನೆ ನಾವು ಒಂದು 0.5% ಬೋರ್ಡ್ ಏನಂದ್ರೆ ಅದೇ 1 kg ಬೋರ್ಡ್ ಬ್ಯಾರ್ಲಿಗೆ ಹಾಕೊಂಡು ಅದಕ್ಕೆ ಪ್ಲಾನೋಫಿಕ್ಸ್ ಒಂದು 50 ml ಅದು ಗ್ರೋತ್ ಹಾರ್ಮೋನು ಅದು ಹಾಕೊಂಡು ಒಂದು ಪ್ರೊಫಿಲಾಕ್ಟಿಕ್ ಸ್ಪ್ರೇ ತಗೊಂಡಿದ್ದೀನಿ. ಆ ಸ್ಪ್ರೇ ತಗೊಂಡಿಂದ ಸ್ವಲ್ಪ ಬಂಚ್ ರಾಟು ಅಂಥವೆಲ್ಲ ಕಮ್ಮಿ. ರೋಬಸ್ಟಲ್ಲಿ ಅದೊಂದೇ ಮೇಜರ್ ಆಗೋದು. ಅದು ಬಿಟ್ರೆ ಅದೇ ಇನ್ನೆಲ್ಲ ಸಿವಿಯರ್ ಆಗಿ ಮಂಡೆಯಿಂದ ಮತ್ತೆ ಮಳೆ ಅಂತಿದ್ದಾರೆ. ತುಂಬಾ ಸಿವಿಯರ್ ಆಗಿ ಮಳೆ ಬಂದ್ರೆ ಈಗೇನು ದರ್ಗೇನು ರಾಶಿ ಮಾಡಿ ಮಾಡೋದು ಬೇಡ, ಯಾಕಂದ್ರೆ ಸ್ವಲ್ಪ ವೆದರ್ ನೋಡ್ಕೊಂಡು ರಾಶಿ ಮಾಡಿದ್ರೆ ಒಳ್ಳೇದಿಲ್ಲ. ಅಂದ್ರೆ ರೋಬಸ್ಟ ಬೇರು ಮೇಲೆ ಇರೋದ್ರಿಂದ ನಿಮ್ಗೆ ಎಲ್ಲ ಒಣಗಿ ಗಿಡಕ್ಕೆ ಇನ್ನೂ ಎಫೆಕ್ಟ್ ಆಗೋದು ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಮಳೆ ನೋಡ್ಕೊಂಡು ಈಗ ದರಗ್ ರಾಶಿ ಮಾಡೋದು ಅಂಥವೆಲ್ಲ ಮಾಡಿದ್ರೆ ಒಳ್ಳೇದು. ಈಗ ನಿಮಗೆ ಗೊತ್ತಿರೋ ಹಾಗೆ ರೋಬಸ್ಟ ಇರಲಿ ಅರೇಬಿಕಾ ಇರಲಿ ಜೂನ್ 1st ವೀಕ್ ಗೊಬ್ಬರ ಹಾಕ್ಬೇಕು ಅಂತಿರೋದು 15 ಒಳಗೆ. ಈ ಸಾಮಾನ್ಯವಾಗಿ ಎಲ್ಲ ಮಾಡಿ ಮುಗಿಸಿದ್ದಾರೆ, ಮಿನ್ನರಿಂಗ್ ಎಲ್ಲರದು ಆಗಿದೆಯಾ? ಅದೇ ಕೆಲವರು ಇನ್ನೂ ಲೇಟ್ ಮಾಡಿದವ್ರು ಇದ್ದಾರೆ, ಲಾಸ್ಟ್ ವೀಕ್ ಹಾಕ್ದವ್ರು ಇದ್ದಾರೆ. ನೀವು ಗೊಬ್ಬರ ಅಂತ ನೆನಪಾಯ್ತು, ಅದು ಗೊಬ್ಬರ ಎಲ್ಲಿ ಹಾಕೋದು ಅನ್ನೋದು ಒಂದು ಗೊತ್ತಿರ್ಬೇಕು. ಈಗ ಕೆಲವರಿಗೆ ಹಿಂಗೆ ರಂಗೋಲಿ ಹಾಕ್ದಂಗೆ ಗಿಡದ ಸುತ್ತಾನೆ ಹಾಕ್ತಾರೆ. ಅದೇ ಆ ಥರ ಹಾಕೋದು ತಪ್ಪು. ಈಗ ನಿಮ್ಗೆ ರೋಬಸ್ಟ ಬೇರ್ಗಳು 3 ಅಡಿ ದೂರದಲ್ಲಿ, ಈಗ ಒಂದು 20 ವರ್ಷದ ಗಿಡ ಇದ್ರೆ 3-4 ಅಡಿ ದೂರದಲ್ಲಿ ನಿಮಗೆ ಫೀಡಿಂಗ್ ರೂಟ್ಸ್ ಇರ್ತದೆ. ನೀವು ಅದನ್ನ ತಗೊಂಡು ಈಗ ಬಡ್ಡೆಯಲ್ಲಿ 1 ಅಡಿ ದೂರದಲ್ಲಿ 2 ಅಡಿ ದೂರದಲ್ಲಿ ಹಿಂಗೆ ರಂಗೋಲಿ ತರ ಹಾಕಿದ್ರೆ ಗಿಡ ಉತ್ತಮವಾಗಿ ಗೊಬ್ಬರ ತಗೊಳಲ್ಲ. ಹಂಗಾಗಿ ಗೊಬ್ಬರ ಹಾಕ್ಬೇಕಾದ್ರೆ ಎಲ್ಲ ಹಾಕ್ತಿವಿ ಮತ್ತೆ ಯಾವ ಗೊಬ್ಬರ ಹಾಕ್ತಿವಿ ಅನ್ನೋದು ಸ್ಪೆಸಿಫಿಕ್ ಆಗಿ ಇದ್ರೆ ಒಳ್ಳೇದು. ಅದೇ ಈಗ ಏನೊಂದು 7-8 ವರ್ಷದ ಗಿಡ ಆದ್ರೆ ನೀವು
ಬಡ್ಡೆಯಿಂದ 1 ಅಡಿ ದೂರದಲ್ಲಿ ಹಾಕ್ಬೋದು. ಅದೇ ಒಂದು 20 ವರ್ಷದ ಗಿಡ ಎಲ್ಲ ಇದ್ರೆ ನೀವು ಆಲ್ಮೋಸ್ಟ್ ನಿಮಗೆ ಎಲ್ಲ ಕಡೆ ಹರಡಂಗೆ ಬೀದಿಲಿ ಹಾಕಿದ್ರೆ ಇನ್ನೂ ಒಳ್ಳೇದು. ನಾವೆಲ್ಲ ಅದೇ ಬೀದಿಲೇ ಹಾಕೋಣಕ್ಕೆ ನಾವು ಹೇಳೋದು. ಮಾತ್ರ ಮೆಣಸಿಗೂ ಅಷ್ಟೇ, ಏನು ಎಲ್ಲಿ ಗೊಬ್ಬರ ಹಾಕಂದ್ರೆ ಡ್ರಿಪ್ ಸರ್ಕಲ್. ನೀವು ಫಸ್ಟ್ ಎಲೆ ನೀರು ನೆಲಕ್ಕೆ ಎಲ್ಲಿ ಬೀಳುತ್ತೆ ಅಲ್ಲಿಂದಾನೇ ಗೊಬ್ಬರ ಸ್ಟಾರ್ಟ್ ಮಾಡ್ಬೇಕು, ಯಾವುದೇ ಗೊಬ್ಬರ ಆದ್ರೂ. ಮೊನ್ನೆ ಒಂದ್ ಕಡೆ ಫೀಲ್ಡಿಗೆ ಹೋಗಿದ್ದೆ, ಪಾಪ ಅವರಿಗೆ ಫುಲ್ ಬಡ್ಡೆಗೆನೆ ಹಿಂಗೆ ಹೇರ್ಸ್ಬಿಟ್ಟಿದ್ದಾರೆ ದನದ ಗೊಬ್ಬರ. ಫಸ್ಟ್ ಆಫ್ ಆಲ್ ದನದ ಗೊಬ್ಬರ ಮೇ ಜೂನ್ ಅಲ್ಲಿ ಹಾಕೋದೇ ತಪ್ಪು. ಅಂತದ್ರಲ್ಲಿ ಯಾವಾಗ ಹಾಕ್ಬೇಕು ಅದು ಯೂಶುವಲ್ ಆಗಿ ಹಾಕಿದ್ರೆ ಮೇ 15th ಒಳಗೆ ಮುಗಿಸ್ಕೊಂಡ್ಬಿಡ್ಬೇಕು. ಇಲ್ಲ ಸೆಪ್ಟೆಂಬರ್ ಇಂದ ಹಾಕಿದ್ರೆ ಒಳ್ಳೇದು. ಯಾಕಂದ್ರೆ ನಾವು ಈಗ ಮೇ ಜೂನ್ ಜುಲೈ ಆಗಸ್ಟ್ ತನಕ ಆಲ್ಮೋಸ್ಟ್ ಗವರ್ಮೆಂಟ್ ಗೊಬ್ಬರ ಕೊಡೋದ್ರಿಂದ ನಿಮಗೆ ಇದ್ರದ್ದು ಅವಶ್ಯಕತೆ ಅಷ್ಟು ಬೀಳಲ್ಲ. ಪ್ಲಸ್ ಅದು ಅಂತ ಟೈಮಲ್ಲಿ ನಿಮ್ಗೆ ಏನಾಗ್ತದೆ, ಸಾಯಿಲ್ ಅಲ್ಲಿ ಅದಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಇರೋದ್ರಿಂದ ಮಾಯಿಶ್ಚರ್ ಜಾಸ್ತಿ ಹಿಡ್ಕೊಂಡು ಮಳೆ ತುಂಬಾ ಜಾಸ್ತಿ ಆದ್ರೆ ನಿಮಗೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಮತ್ತೆ ಕೆಲವು ಸರಿ ಏನಾಗ್ತದೆ, ಈಗ ಮೊನ್ನೆ ಒಂದು ಫೀಲ್ಡ್ ಅಲ್ಲಿ ಅಬ್ಸರ್ವೇಷನ್ ಮಾಡ್ತಿದ್ದೆ, ಅವ್ರು ಗೊಬ್ಬರ ಹೇಳಿದ್ದೆ, ಆ ಗೊಬ್ಬರ ಹಾಕಿದ್ದಾರೆ, ಏನಾಗ್ತದೆ ಅದ್ರ ಮೇಲೆ ನೀರು ಬಿದ್ದು ಆ ನೀರು ಎಲೆಗಳಿಗೆ ಹಾರಿದಾಗ ಅದಲ್ಲಿರೋ ಏನು ಗೊಬ್ಬರ ಕರೆಕ್ಟಾಗಿ ಹೋಗಿ ಕಳ್ತಿಲ್ಲ ಅಂದ್ರೆ ಅದು ಈಗ ಎಲೆ ಚುಕ್ಕಿ ರೋಗ ಅಂತವೆಲ್ಲ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಸೇಫರ್ ಸೈಡು ಸೆಪ್ಟೆಂಬರ್ ಇಂದ ಹಾಕಿರೆ, ಒಳ್ಳೆ ಕಳಿತಿರೋ ಗೊಬ್ಬರನ ಹಾಕಿರೆ ನಿಮಗೆ ಒಂದು ಮತ್ತೆ ಹೆಂಗಿರೋ ನೀವು ಡಿಸೆಂಬರ್ ತನಕ ಒಂದು ಸ್ವಲ್ಪ ನೀರು ವ್ಯವಸ್ಥೆ ಮಾಡ್ಕೊಂಡ್ರೆ ಅದೇ ಚೆನ್ನಾಗಿ ವರ್ಕ್ ಆಗ್ತದೆ. ಈಗ ರೋಬಸ್ಟಾ ಅಥವಾ ಅರೇಬಿಕಾ ಕಾಫಿಗೆ ಈ ವರ್ಷ ಒಂದು 60 ಇಂಚು ಮಳೆ ಆಯ್ತು ಅಂತ ಹೇಳಿ, ಒಂದು ಉತ್ತಮವಾದ ಕ್ರಾಪ್ ನ ನಿರೀಕ್ಷೆ ಮಾಡಬಹುದಾ ನಾವು? ಅದು 60 ಇಂಚು ಯಾವಾಗ ಆಯ್ತು ಅನ್ನೋದು ಮುಖ್ಯ. ಈಗೆಲ್ಲೋ ಈಗ ಸಾಧಾರಣ ಈಗ ಒಂದು ಈಗ ಒಂದು 40 ಇಂಚು ಆಗಿದೆ, ಇನ್ನೊಂದು 30 ಇಂಚು ಆಗುತ್ತೆ ಅಂತ ಅಲ್ಲಿ ಒಂದು 70 ಇಂಚು ಆದ್ರೆ ಕಾಫಿನ ಉತ್ತಮವಾದ ಬೆಳೆನ ಬೆಳೆಯಕ್ಕೆ ಸಾಧ್ಯ ಆಗುತ್ತಾ? ಅದು ಈ ವರ್ಷದ ಮಟ್ಟಿಗೆ ಏನು ಅಂತ ಸಮಸ್ಯೆ ಆಗೋದಿಲ್ಲ. ಅದೇ ಮುಂದಿನ ವರ್ಷದ ಸ್ವಲ್ಪ ಕಷ್ಟ, ಗಿಡ ತುಂಬಾ ಸ್ಟ್ರೆಸ್ಸಿಗೆ ಒಳಗಾಗ್ಬೋದು. ಅದೇ ಈಗ ತುಂಬಾ ಈಗ ಮಳೆ ಯಾವಾಗ ಅಂದ್ರೆ ಮಳೆ ಈವನ್ ಆಗಿ ಒಂದು 60-70 ಇಂಚು ಡಿಸ್ಟ್ರಿಬ್ಯೂಟ್ ಆದ್ರೆ ಪರವಾಗಿಲ್ಲ. ಈಗ ಲಾಸ್ಟ್ ವೀಕ್ ಬಂದಂಗ ಒಂದು 15-20 ಇಂಚು ಒಟ್ಟಿಗೆ ಬರೋದು, 30 ಇಂಚು ಒಟ್ಟಿಗೆ ಬರೋದು, ಮತ್ತೊಂದು 2-3 ವಾರ ಒಂದು ತಿಂಗ್ಳುಗಟ್ಲೆ ಬರ ಆಗಿ ಅವಾಗ ಸ್ವಲ್ಪ ಪೆಟ್ಟು ಬೀಳೋದು ಇರ್ತದೆ. ಪೆಪ್ಪರ್ಗಂತೂ ನೀರಿನ ತುಂಬಾ ಅವಶ್ಯಕತೆ. ಮತ್ತೆ ಅಡಿಕೆಗೆ ಕಾಫಿಗಿಂತ ತುಂಬಾ ಒಂದು 10 ಪಟ್ಟು ಜಾಸ್ತಿ ಅದು ನೀರ್ ಕೇಳೋದ್ರಿಂದ ಮಾತಾಡೋಣ. ಅದು ಕಾಫಿಗೆ ಸಂಬಂಧಪಟ್ಟಂಗೆ ಇನ್ನ ಒಂದು 70 ಇಂಚು ಮಳೆ ಆದ್ರೆ ಈ ವರ್ಷದ ಕ್ರಾಪಿಗೆ ಏನು ತೊಂದರೆ ಆಗಲ್ಲ. ಆ ನಂತರ ಡಿಸೆಂಬರ್ ಇಂದ ಡ್ರೈ ಆಗಕ್ಕೆ ಶುರು ಆದ್ರೆ ಸೈಂಟಿಫಿಕ್ ಆಗಿ ಹೇಳ್ತಾರೆ ಇನ್ನು ಮುಂದೆ ಬರ್ತಾ ಬರ್ತಾ ಆಗಸ್ಟ್ ನಲ್ಲಿ ಮಳೆ ಸ್ಟಾರ್ಟ್ ಆಗುತ್ತೆ, ಮುಂಗಾರು ಅನ್ನೋದು ನಿಜನಾ ಸರ್? ಅಂದ್ರೆ ಅದು ಹೇಳಕ್ ಬರಲ್ಲ ಸರ್. ಅದೇ ಅಂದ್ರೆ ನಾವು ಅನ್ಕೊಂಡಂಗಿರಲ್ಲ, ಗಿಡ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗ್ತದೆ. ಸ್ಮಾರ್ಟ್ ಆಗಿ ನಾವು ಹಂಗೆ ಅದನ್ನ ನಾವು ಅವಾಗ ನೀರ್ ಕೊಡೋದು ಲೇಟ್ ಮಾಡ್ಬೇಕಾಗತ್ತೆ, ಅದು ಪೋಸ್ಟ್ಪೋನ್ ಆಗ್ತಾ ಹೋಗ್ತದೆ. ಅಂದ್ರೆ ಇದೇ ಇನ್ನು ಎಲ್ಲಿನೋ ಎಫೆಕ್ಟ್ ಒಂದು 2-3 ವರ್ಷ ಇರ್ತದೆ. ಅದು ಅದೇನು ನಿಮ್ಗೆ ಸಡನ್ ಆಗಿ ಹೋಗಂತದಲ್ಲ. ಮತ್ತೆ ಅದು ಎಲ್ಲಿನೋ ಫಾರ್ಮ್ ಆಗಕ್ಕೆ ಒಂದು 6-7 ಇಯರ್ಸ್ ತಗೊಂತದೆ. ಆ ಗ್ಯಾಪ್ ಕೊಟ್ಟೆ ಬರೋದು. ಮೊನ್ನೆ ನಮ್ಮ ಸರ್ ಒಬ್ರು ಸ್ಪೀಚ್ ಕೇಳ್ತಿದ್ದು, ಅವ್ರು ಹೇಳೋದು 2023 ಈ ತರ ಫೇಸ್ ಆಗಿತ್ತು ಅಂತ. ಆ ಟೈಮಲ್ಲಿ ಕ್ರಾಪಿಂಗ್ ತುಂಬಾ ಬಂಪರ್ ಆಗಿತ್ತು ಅಂತಾನೆ ಹೇಳ್ತಾರೆ. ಅಂದ್ರೆ ಏನಂದ್ರೆ ನೀವು ಆ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂದ್ರೆ ನೀವು ಅದೇ ಲೆವೆಲ್ಗೆ ಒಂದು ಸ್ವಲ್ಪ ಮಟ್ಟಿಗಾರು ತುಂಬಾ ಈಗ ಟೆಂಪರೇಚರ್ ಜಾಸ್ತಿ ನೀವು ಮುಂದಿನ ವಾರ ನೀರು ಕೊಡ್ಬೇಕಾಗಿ ಬರ್ಬೋದು. ಕಾಫಿ ಗಿಡಕ್ಕೆ ಕೊಡ್ಬೇಕಾಗ ಅಂದ್ರೆ ಅಷ್ಟು ಡ್ರೈ ಆದ್ರೆ ಕಷ್ಟ. ಯಾವ ಕ್ರಾಪ್ ಆದ್ರೂ ಈ ಟೈಮಲ್ಲಿ ಒಂದು, ಯಾಕಂದ್ರೆ ನೀವು ಹಾಕಿರೋ ಗೊಬ್ಬರ ವರ್ಕ್ ಆಗ್ಬೇಕು. ಅಥವಾ ಎಲ್ಲ ನೀವು ಈಗ ಕೆಲವು 3 ರೌಂಡ್ 4 ರೌಂಡ್ ಗೊಬ್ಬರ ಕೊಡೋರು ಈಗ ಮತ್ತೆ ಗೊಬ್ಬರ ಕೊಡ್ಲಿಕ್ಕಿದ್ರೆ ಅವರು ನೀರು ಪಡ್ಕೊಂಡೇ ಕೊಡ್ಬೇಕಾದ ಪ್ರಮೇಯ ಬಂದಿದೆ. ಇದಿಷ್ಟು ಅದು ಬಹಳ ಈಗ ನೀರು ಕೊಡುವಂಥದ್ದು ಅಂದ್ರೆ ಅದು ಒಂಥರ ಕಷ್ಟದ ಕೆಲಸನೇ. ಎಲ್ಲ ಪೈಪ್ ಎಲ್ಲ ಎತ್ತಿ ಕಟ್ಟಿಟ್ಟಿರ್ತಾರೆ, ಸ್ಪಾಟ್ ಜೆಟ್ ಇರೋರು ವ್ಯವಸ್ಥೆ ಮಾಡಿ ನೀರು ಇರುತ್ತೆ, ಬಟ್ ಹೊಡೆಯೋದು ಬಹಳ ಕಷ್ಟದ ಕೆಲಸ. ಈ ಲೇಬರ್ ಪೇಮೆಂಟ್ ಹೇಳಿದ ನಾನು ಲಾಸ್ಟ್ ಜೂನ್ ಅಲ್ಲಿ ಮಳೆ ಡಿಲೇ ಆಗಿದ್ರಿಂದ ಜೂನ್ ಅಲ್ಲೂ ಗೊಬ್ಬರ ಹಾಕಿ ನಾನು ನೀರು ಹೊಡೆದಿದ್ದೀನಿ. ಅಂದ್ರೆ ಅದು ಕ್ರಾಪ್ ತೆಗಿಬೇಕಂದ್ಮೇಲೆ ಏನಾರು ಒಂದು ಮಾಡ್ಲೇಬೇಕಾಗುತ್ತೆ. ಓಕೆ ಸರ್, ಈಗ ಈ ಸರಿಯ ಒಂದು ಮಳೆ ಪ್ರಮಾಣವನ್ನ ಆಧರಿಸಿದ್ರೆ ಕಾಫಿ ಬಗ್ಗೆ ಮಾತಾಡಿದರೆ ರೋಬಸ್ಟಾ ಮತ್ತು ಅರೇಬಿಕಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಈಗ ಸಾಮಾನ್ಯವಾಗಿ ಒಂದು ಗೊಬ್ಬರ ಆಗಿದೆ ಎಲ್ಲ ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಹಾಕಿದ್ದಾರೆ, 2 ಗೊಬ್ಬರನ ಹಾಕಿದ್ದಾರೆ, 3 ಹಾಕಿದ್ದಾರೆ, ಅದು ಬೇರೆ ವಿಚಾರ. ಇನ್ನು ಈ ಕ್ರಾಪ್ನ ಉಳಿಸ್ಕೊಬೇಕಾದ್ರೆ ಇನ್ನು ಏನೇನು ಮಾಡಬೇಕಾಗುತ್ತೆ ಕಾಫಿಗೆ? ಸರ್, ಏನಂದ್ರೆ ಅದೇ ಈ ಮಳೆಗೆ ಬೋರ್ಡೋ ಏನು ಅಷ್ಟು ಅವಶ್ಯಕತೆ ಬೀಳಲ್ಲ. ಅಕಸ್ಮಾತ್ ಎಲ್ಲಾರು ಈಗ ಮೊನ್ನೆ ಬಂದಂಗೆ ಸಿವಿಯರ್ ಆಗಿ ಮಳೆ ಒಂದು ನಿಮ್ಗೆ ಅಂತ ರೀಸನ್ ಆಗಿದ್ರೆ, ಇವಾಗ ಬೈರಾಪುರ ದೇವರ ಮನೆ ಆಚೆ ರೀಸನ್ ಆಗಿದ್ರೆ, ತುಂಬಾ ಮಳೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನೀವು ಸೇಫರ್ ಸೈಡ್ ಒಂದು ಬೋರ್ಡ್ ಹೋಗೋದು ಒಳ್ಳೇದು. ಏನು ನೀವು ತುಂಬಾ ಆತರ ಮಳೆ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅರೌಂಡ್ 1% ಬೋರ್ಡ್ ಹೋದ್ರೆ ಒಳ್ಳೇದು. ನಾವೀಗ ನಾನು ಇವತ್ತು ಬೋರ್ಡ್ ಹೊಡೆದು ಬಂದಿದ್ದೀನಿ. ಅಂದ್ರೆ ರಿಸ್ಕ್ ಅಲ್ಲ. ಈಗೇನ್ ನಿಮ್ಗೆ ಬೋರ್ಡ್ ಕಾಸ್ಟ್ಲಿ ಬಿದ್ರು ನಿಮ್ಗೆ ಈಲ್ಡ್ ಎಲ್ಲ ಅದು ವರ್ಕೌಟ್ ಆಗುತ್ತೆ. ಅದಕ್ಕೆ ಆ ಬೋರ್ಡ್ಗೆ ಒಂದು ಪ್ಲಾನ್ ಆಫ್ ಫಿಕ್ಸ್ ಗ್ರೋತ್ ಹಾರ್ಮೋನ್ ಮೊದಲೇ ಹೇಳ್ತೀನಿ. ಅದನ್ನ ಮತ್ತೆ ಕೆಲಸದವರಿಗೆ ಯಾರಿಗಾರು ಕೊಟ್ಟು ಅದಕ್ಕೆ 100 ml 200 ml ಹಾಕಂಗಿಲ್ಲ. ಅದು ಹಾರ್ಮೋನ್ ಅಂದ್ಮೇಲೆ ಅದು 50 ml ಪರ್ ಬ್ಯಾರಲ್ ಹಾಕ್ಬೇಕು.
ಜಾಸ್ತಿ ಹಾಕಿದ್ರೆ ಅದು ಸೈಡ್ ಎಫೆಕ್ಟ್ಸ್ ಆಗ್ತದೆ, ಇಲ್ಲ ಹಾಕದೇ ಇದ್ರೂ ಆಗ್ತದೆ. ನೀವು ಈ ಕಡೆ ಮೂಡಿಗೆರೆ ರೀಜನ್ ಎಲ್ಲ ಇದ್ರೆ ಒಂದು 0.5% ಬೋರ್ಡು, 0.5% ಅಂದರೆ ಒಂದು ಬ್ಯಾರ್ಲಿಗೆ 1 kg ಮೈಲ್ ಸುಣ್ಣ. ಮತ್ತು ಬೋರ್ಡು ಸುಮಾರು ಜನಕ್ಕೆ ಬೋರ್ಡು ಹೇಗೆ ಮಾಡೋದಂದ್ರೆ ಒಂದು ಮಾಹಿತಿ ತುಂಬ ತಪ್ಪಿರ್ತದೆ. ಅಂದರೆ ಫಸ್ಟು ಮೈಲ್ ತುತ್ತು ಹಾಕ್ಬೇಕಾ, ಫಸ್ಟ್ ಸುಣ್ಣ ಹಾಕ್ಬೇಕಾ, ಎಷ್ಟು ಹಾಕ್ಬೇಕು, ಏನು ಹಾಕ್ಬೇಕು, ಅದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ತೀನಿ. ಏನಂದರೆ ಬೋರ್ಡಾಗೆ ಫಸ್ಟು ಯಾವಾಗ್ಲೂ ಸುಣ್ಣ ಫಸ್ಟ್ ಬ್ಯಾರ್ಲಿಗೆ ಹಾಕ್ಬೇಕು. ಸುಣ್ಣನೇ ಫಸ್ಟ್ ಒಂದು ಸ್ಟೀಲ್ ಬಕೆಟಲ್ಲಿ ಅಥವಾ ಯಾವುದಾದ್ರು ಟಿನ್ನಲ್ಲಿ ಕರಗಿಸ್ಕೊಂಡು ಅದನ್ನು ಫಸ್ಟ್ ಬ್ಯಾರ್ಲಿಗೆ ಹಾಕೊಂಡು ಅದ್ರ ಮೇಲೆ ಕಾಪರ್ ಸಲ್ಫೇಟ್ ಹಾಕಿದ್ರೆ ಅದು ಕರೆಕ್ಟಾಗಿ ಫಾರ್ಮೇಷನ್ ಆಗುತ್ತೆ. ಮತ್ತು ಸುಣ್ಣ ಎಷ್ಟು ಹಾಕ್ಬೇಕು ಅನ್ನೋದು ಸುಮಾರು ಜನಲ್ಲಿ ಕ್ವಶನ್ ಇದೆ. ಅಟ್ಲೀಸ್ಟ್ ನೀವು ಬೇಡ ಏನಂದ್ರು ಈವನ್ ಹಾಕಿರೋ ಪರವಾಗಿಲ್ಲ, 2ಕ್ಕೆ 2 ಹಾಕಿರೋ ತೊಂದರೆ ಇಲ್ಲ. ಅದು 2ಕ್ಕೆ 3 kg 4 kg ಹಾಕೊಂಡಿದೆ ಅಂದರೆ ಬಣ್ಣ ಬರಲಿ ಅಂತ. ಅದು ಬಣ್ಣ ಬರೋಕ್ಕೆ ಹೊಡೆಯೋದಲ್ಲ, ಒಂದದು ತಿಳ್ಕೊಂಡಿರ್ಬೇಕು. ಅದಕ್ಕೆ 2ಕ್ಕೆ 2 ಹಾಕಿ, ಇಲ್ಲಾಂದ್ರೆ 2ಕ್ಕೆ 1.5 ಸುಣ್ಣ ಹಾಕಿದ್ರೆ ನಡೀತದೆ. ಯಾಕಂದ್ರೆ ಈಗ ಸುಣ್ಣದ ಪವರ್ ಜಾಸ್ತಿ ಇರೋದ್ರಿಂದ ಅದು ಉತ್ತಮ. ಮತ್ತು ತುಂಬಾ ಒಳ್ಳೊಳ್ಳೆ ಕೃಷಿಕರು ಏನ್ ಮಾಡ್ತಾರೆ ಅಂದ್ರೆ ಸುಣ್ಣನ ಬಿಸಿನೀರಲ್ಲಿ ಬೇಯಿಸಿ ಹಾಕ್ತಾರೆ. ಅದು ತುಂಬಾ ಒಳ್ಳೆ ರಿಸಲ್ಟ್ ಕೊಡ್ತದೆ. ಬಿಸಿನೀರಲ್ಲಿ ಬೇಯಿಸಿ ಹಾಕೋದ್ರಿಂದ ನಿಮಗೆ ಅದು ಅವೈಲಬಿಲಿಟಿ ಚೆನ್ನಾಗಿ ಆಗೋದ್ರಿಂದ ನಿಮಗೆ ಏನು ಕಾಪರ್ ಸಲ್ಫೇಟ್ ಅದೇ ಬೋರ್ಡು ದ್ರಾವಣ ಚೆನ್ನಾಗಿ ರೆಡಿ ಆಗ್ತದೆ. ಗಮ್ಮು ಅಷ್ಟೇ, ಅದು ಮಳೆ ತುಂಬಾ ಇದೆ ಅಂದ್ರೆ ಗಮ್ ಯೂಶಲ್ ಆಗಿ ಹಾಕ್ಲಿ, ಗಮ್ ಅಂದ್ರೆ ಸ್ಪ್ರೆಡರ್, ಅದು ಬೋರ್ಡಾಗಿ ಹಾಕಿರೋ ಉತ್ತಮ. ಕರೆಕ್ಟಾಗಿ ಅದು ಈವನ್ ಆಗಿ ಗಿಡದ ಮೇಲೆ ಹೋಗಿ ಕೂತ್ಕೊಂತದೆ. ಈಗ ಬೋರ್ಡೋ ಒಂದು ಮಾಡಿ ಕೊಡಿದ್ರೆ ಒಳ್ಳೇದು. ಕಾಫಿಲಿ ಇನ್ನು ಗೊಬ್ಬರ ಅದೇ ನಿಮಗೆ ತುಂಬಾ ಡ್ರಾಪಿಂಗ್ ಇದೆ ಅಂತ ರೀಸನ್ ಅವರು ಈಗ ಯಾರ ಕಂಪ್ನಿದು ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಒಂದು ಗೊಬ್ಬರ ನೈಟ್ರೋಬೋರ್ ಅಂತ ಬರ್ತದೆ, ಅದೊಂದು ಕೊಟ್ರೆ ಸ್ವಲ್ಪ ಡ್ರಾಪಿಂಗ್ ಎಲ್ಲ ಅವಾಯ್ಡ್ ಮಾಡೋದು. ಈಗ ಕಾಫಿ ಬಗ್ಗೆ ಮತ್ತೇನಾದ್ರು ನಿಮ್ಮನ್ನು ಕೇಳಬೇಕು ಅಂತಂದ್ರೆ ಅವ್ರ ಫೋನ್ ನಂಬರ್ ಹಾಕಿದ್ದೀರಾ ಅದರಲ್ಲಿ. ಅಲ್ಲಿ ಫೋನ್ ನಂಬರ್ ಟೆಕ್ಸ್ಟಲ್ಲಿ ಫೋನ್ ನಂಬರ್ ಇದೆ ನೋಡಿ. ಮೂಡಿಗೆರೆ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಆಫೀಸ್ ಇರೋಂಥದ್ದು. ಅಲ್ಲಿಗೆ ಬಂದರೆ ಅವ್ರನ್ನ ಸಂಪರ್ಕವನ್ನು ಮಾಡ್ಬೋದು. ನಾನು ತೇಜಸ್ವಿಯವರೇ ಇನ್ನೊಂದು ನಿಮ್ಮನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರು ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಮಾಡಿದ್ನು? ಎಮ್ ಎಸ್ ಸಿ ಹಾರ್ಟಿಕಲ್ಚರ್ ಮಾಡ್ದೇನೆ ನಿಮ್ಮ ತಂದೆ ಹಾಗೆ ನೀವು ಕೂಡ ಕೃಷಿಕರಾಗಿದ್ದರೆ ಏನೋ ಒಂದು ಡಿಗ್ರಿ ಏನೋ ಮಾಡಿ ಕೃಷಿತನ ಮಾಡಿದ್ರೆ ನೀವು ಹೇಳ್ತೀರ ನೀರು ಹೊಡಿದು ಇದು ಮಾಡಿದು ಬೋರ್ಡ್ ಹೊಡೀರಿ ಇದೆಲ್ಲ ಮಾಡಿ ಅಂತ. ನೀವು ಆ ಥರ ಕೃಷಿ ಮಾಡಕ್ ಸಾಧ್ಯ ಆಗ್ತತ್ತಾ? ಅಂದ್ರೆ ಅದೇ ನೀವು ಹೇಳೋದು ಕರೆಕ್ಟ್ ಪಾಯಿಂಟ್. ಅಂದ್ರೆ ಅದಕ್ಕೆ ನಿಮಗೆ ಕೃಷಿ ಮಾಡಕ್ಕೆ ಕೃಷಿ ಮಾಡೋದು ಎಲ್ಲ ಏನೇನು ಟಾಸ್ಕ್ಗಳಿದಾವೆ ಎಲ್ಲದಕ್ಕಿಂತ ಹೈಯೆಸ್ಟ್ ಕಷ್ಟನೇ. ಇಷ್ಟು ಒಂದು ಡಿಲೆಮದಲ್ಲಿ ಯಾರಾದ್ರೂ ಬದುಕಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಒಬ್ಬ ಡಾಕ್ಟರ್ ಆದ್ರೆ ಪೇಷಂಟ್ಸ್ ಬರ್ತಾರೆ, ಟ್ರೀಟ್ಮೆಂಟ್ ಕೊಟ್ಟು ಅವ್ರು ಇದು ಮಾಡ್ಬೋದು, ಅಥವಾ ಇಂಜಿನಿಯರ್ ಆದ್ರೆ ಬಿಲ್ಡಿಂಗ್. ಆದ್ರೆ ನಾವು ನಿಂತಿರೋದು ಎಲ್ಲದ್ರ ಮೇಲೆ. ನಮಗೆ ಜನ ಬೇಕು, ನೀರು ಬೇಕು, ಗೊಬ್ಬರ ಬೇಕು, ಗೌರ್ಮೆಂಟ್ ಸರಿ ಇರಬೇಕು, ಎಲ್ಲ ಆಗಿ ಆದ್ರೆ ಮಾತ್ರ ನಮ್ದಿದು ಇಷ್ಟೆಲ್ಲ ಒಂದು ಆಕ್ಟಿವಿಟಿಗಳ ಮಧ್ಯೆ ನಾವು ಬದುಕಕ್ಕೆ ಯಾವುದೇ ರೈತ ನಿಮ್ಗೆ ಯಾವುದೇ ಒಂದು 10 ಡಿಗ್ರಿಗೂ ಅವನು ಕಮ್ಮಿ ಇಲ್ಲ. ಈಗ ಉತ್ತಮ ರೈತ ಅವ್ನು ಬೇಕಾದ್ರೆ ಏನೂ ಓದಿಲ್ಲದೆ ಇರ್ಬೋದು, ಅವ್ನು ಮಟ್ಟಕ್ಕೆ ಅವ್ನು ಬದುಕ್ತಿದಾರೆ, ಒಳ್ಳೆ ಕಾಫಿ ಕುಯ್ತಾ ಅಂದ್ರೆ ಅವರು ಒಂದು ಡಾಕ್ಟ್ರು ಏನಿರ್ಬೋದು ಅಥವಾ PhD ಹೋಲ್ಡರ್ ಇರ್ಬೋದು, ಅವ್ರ ಲೆವೆಲ್ಗೆ ಅವರು. ಮತ್ತು ನೀವು ಕೇಳಿದ ಕ್ವಶನ್ ಅಂದ್ರೆ ನಾವು ಇಷ್ಟೆಲ್ಲ ಇದು ಮಾಡಿ ಅಂದ್ರೆ ಡಿಸಿಷನ್ ಮೇಕಿಂಗ್ ಸ್ವಲ್ಪ ನಮಗೆ ಕ್ಲಿಯರ್ ಇರ್ತದೆ. ನಾನೀಗ ಯಾರನ್ನು ಕೇಳಬೇಕಾದ ಒಂದು ಇದಿಲ್ಲ ಅಂದ್ರೂ ಅಟ್ಲೀಸ್ಟ್ ಯಾರು ಈಗ ನಾನು ಯಾವ್ದಾದ್ರು ಅಂಗಡಿಗೆ ಹೋಗ್ತೀನಿ, ಕೆಮಿಕಲ್ ಶಾಪ್ ಹೋಗ್ತೀನಿ, ಅಥವಾ ಪಕ್ಕದವ್ರು ಏನು ರೆಕಮೆಂಡ್ ಮಾಡ್ತಾರೆ ಅದ್ರ ಮೇಲೆ ನಾನೇನು ಡಿಪೆಂಡ್ ಆಗ್ಬೇಕಾಗಿರಲ್ಲ. ಅಂದ್ರೆ ಅವ್ರ ಏನ್ ಹೇಳ್ತಾ ಅದ್ರ ಮೇಲೆ ನಾನು ಒಂದು ನಂದೇ ಆದ ನಿರ್ಧಾರಗಳನ್ನ ಕೈಗೊಳ್ಳಕ್ಕೆ ಒಂದು MSc ಡಿಗ್ರಿ ಹೆಲ್ಪ್ ಆಗಿದೆ. ಅದೇ ಇದೊಂದು. ಆದ್ರೆ ಅದೇ ಒಂದಂದ್ರೆ ನಮ್ಮಲ್ಲಿ ಕೃಷಿಗೇನು ಯಾವಾಗಿಂದ ನೆಗ್ಲೆಕ್ಟ್ ಆಗೇನು ಮಾತಾಡಿಲ್ಲ. ಕಷ್ಟ ಆಗುತ್ತೆ ಅಂತ ಹೇಳಿದಾರೆ ಬಿಟ್ರೆ ಆಗಲ್ಲ ಅನ್ನೋದು ಹೇಳಲ್ಲ. ನೀವು ಡೈಲಿ ಬೆಳಗ್ಗೆ ಎದ್ದು ಇವತ್ತು ಜನ ಇಲ್ಲ, ಅವ್ರು ಸರಿ ಇಲ್ಲ, ತೋಟ ಆಗಲ್ಲ ಅಂತ ಹೇಳ್ತಿದ್ರೆ ನಿಮಗೆ ಜನ ಯಾವತ್ತೂ ತೋಟಕ್ಕೆ ಬರೋದಿಲ್ಲ. ಯಾಕಂದ್ರೆ ನೀವು ಜನ ಹುಡ್ಕಕ್ಕೆ ಹೋಗಲ್ಲ. ಬರಲ್ಲ ಅಂತ ನಿಮ್ ತಲೆಲ್ಲೇ ಫಿಕ್ಸ್ ಆದ್ಮೇಲೆ ಈಗ ಮತ್ತೆ ಲೈನಿಗೆ ಅಥವಾ ಕ್ವಾರ್ಟರ್ಸಿಗೆ ಜನ ಬರ್ತಾರೆ. ಅವರು ನಿಮಗೆ ನೋಡ್ಕೊಳೋ ಒಂದು ಏನು ಇದು ಇರಲ್ಲ, ಏನು ಹೇಗೆ ನೋಡ್ಕೊಬೇಕು, ಅವ್ರ ಜೊತೆ ಎಷ್ಟು ಮಾನವೀಯತೆಯಾಗಿ ನಡ್ಕೊಬೇಕು, ಅದ್ರ ಮೇಲೂ ಸಮೇತ ಒಂದು ಲೇಬರ್ ಮ್ಯಾನೇಜ್ಮೆಂಟ್ ನಿಲ್ತದೆ. ಮತ್ತು ಕೃಷಿಯಲ್ಲಿ ಎಲ್ಲದಕ್ಕಿಂತ ಮೇಜರ್ ಇರೋದು ಇವತ್ತಿಗೆ ಲೇಬರ್ ಮ್ಯಾನೇಜ್ಮೆಂಟ್. ಎಷ್ಟೋ ಜನ 100 ಎಕರೆ 1000 ಎಕರೆ ಇರೋದು ಲೇಬರ್ ಇಲ್ದೇ ಒದ್ದಾಡೋದಿದೆ. ಅದನ್ನೊಂದು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿದ್ರೆ ಮಾಡ್ಬೋದು. ನೋಡಿ, ಇವತ್ತು ಅಗ್ರಿಕಲ್ಚರ್ ಮಾಡೋದು ಹೆಂಗಾಗಿದೆ ಅಂದರೆ, ಹಿಂದೆ ಮದುವೆ ಮನೆಯಲ್ಲಿ ಒಂದು ಶಾಸ್ತ್ರದ ಊಟ ರಾತ್ರಿ ಬಿಳುಲ್ ಹಾಕರು ಇಲ್ಲ ಪಕಾಸು ಪೀಸ್ ಹಾಕರು, ಅಲ್ಲಿ ಬಿಳುಲ್ ಅಲ್ಲಿ ಊಟ ಮಾಡ್ತಿದ್ವಿ. ಮಾರನೇ ಮದುವೆ ಅಲ್ಲಿ ಕ್ಲೋಸ್ ಅದು ಮದುವೆ ಮನೆ. ಬಟ್ ಇವತ್ತು ನೀವು ಹೇಳೋ ಸಿಸ್ಟಮ್ ಇವತ್ತು ಅಗ್ರಿಕಲ್ಚರ್ದು ಹೆಂಗಾಗಿದೆ ಅಂದರೆ, ಈ ಮದುವೆ ಮನೆದು ಅರಿಶಿನ ಶಾಸ್ತ್ರ ಇನ್ನೇನೋ ಶಾಸ್ತ್ರಗಳು, ಈ ಒಂದು ಮದುವೆ ಅಂದರೆ ಹಣವಂತರು ಒಂದು 8-10 ದಿನ ಮದುವೆನೇ ಮಾಡೋದೇ ಒಂದು ದೊಡ್ಡ ಕಾರ್ಯಕ್ರಮ. ಮುಂಚೆ 2 ಇದಕ್ಕೆ ಮುಗಿದೋದು. ಆಗಲೂ ಹಂಗೆ ಸ್ಪ್ರೇ ಇಲ್ಲ ಏನಿಲ್ಲ, ಅರೇಬಿಗೆ ಸ್ಪ್ರೇ ಮಾಡೋರು, ರೋಬಸ್ಟಕ್ಕೆ ಗೊಬ್ಬರ ಹಾಕೋದು, ಕಾಫಿ ಕುಯ್ಯೋದು ಅಂತ ಇತ್ತು. ಈಗ ಕಾಲ ಬದಲಾವಣೆ ಆದಂಗೆ
ಸಮಸ್ಯೆಗಳು ಸಾಧನಗಳು ನಮ್ಮ ಹತ್ರ ಬಂದಂಗೋ ಸಮಸ್ಯೆಗಳು ಜಾಸ್ತಿ ಆಗಿದೆ. ಮುಂಚೆ ನೆಂಟರು ಬಂದರು ಒಂದು ಖಾರ ಕಡಿಬೇಕು ಅಂದರೆ ಏನು ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಹಾಕಿ ಕಡಿದು ಒಂದು ಹೆಚ್ಚಾದ್ರೂ ಒಂದು ಅರ್ಧ ಗಂಟೆ ಒಳಗೆ ಖಾರ ರೆಡಿ ಆಗೋದು. ಇವತ್ತು ಹಂಗಲ್ಲ, ಮಿಕ್ಸಿ ಇದೆ, ಓಕೆ, ಅದ್ರ ಮಿಕ್ಸಿ ಸರಿ ಇರಬೇಕು, ಮಿಕ್ಸಿ ಓಡ್ಬೇಕಾದ್ರೆ ಕರೆಂಟ್ ಇರಬೇಕು, ಈ ಥರ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ಮಲ್ಲಿ UPS ಇಲ್ಲ ಅಂದರೆ ಸಾರೇ ಮಾಡಂಗಿಲ್ಲ. ಈ ಥರದ ಹಂಗಾಗಿ ಸಾಧನಗಳು ಬಂದಷ್ಟು ಸಮಸ್ಯೆ ಜಾಸ್ತಿನೇ. ಸಮಸ್ಯೆನೇ ಸರ್. ಈಗ ಇದು ಎಲ್ಲ ಕಾಂಪ್ಲೆಕ್ಸ್ ಆಗಕ್ಕೆ ಕಾರಣ ನಾವೇ. ಏನಂದ್ರೆ ಈಗ ಕೆಲವು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿದ್ದಾರೆ. ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನು ಇರಲ್ಲ. ಅಂದ್ರೆ ಅವರಿಗೆ ದನ ಸಾಕೋ ಒಂದು ಏನು ದನ ಸಾಕ್ಬೇಕು, ಹಸು ಸಾಕ್ಬೇಕಂತ ಒಂದು ಕೆಲಸ ಇತ್ತು. ಅದಲ್ಲೇ ಈಗ ಅರ್ಧ ನಮ್ಮ ಮೇಲೆ ಪ್ರಾಬ್ಲಮ್ ಆಗ್ತಿರೋದು ಕೃಷಿಲಿ. ಅರ್ಧನ ನಾವು ಹಸುಗಳು ಸಾಕಕ್ ಬಿಟ್ಟಿರೋದೆ. ಹಸು, ಗೋಮೂತ್ರ, ಸಗಣಿ, ಗಂಜಲ ಏನಿದ್ರು ಇವತ್ತಿಗೆ ಅದಷ್ಟಿದ್ರೆ ಕೃಷಿ ಮಾಡೋರು ಇದ್ದಾರೆ. ಕರೆಕ್ಟಾಗಿ ನಿಮ್ಗೆ ಇವೆಲ್ಲ ಏನಿರಲ್ಲ, ಬರೀ ಜೀವಾಮೃತನ ಎವ್ರಿ ಮಂತ್ 2 times ಸ್ಪ್ರಿಂಕ್ಲರ್ ಮಾಡಿ ಒಳ್ಳೆ ಮಟ್ಟಿಗೆ ಕಾಫಿ ಕುಯ್ಯೋರು ಇದ್ದಾರೆ. ನಮ್ಗೇನಾಗ್ತದೆ, ನಮ್ಗೆ ಹಸು ಸಾಕದೇ ಒಂದು ದೊಡ್ಡ ತಲೆಬಿಸಿಯಾಗಿ ಆಗ್ಬಿಟ್ಟಿದೆ. ಹಂಗಾಗಿ ನ್ಯಾಚುರಲ್ ಫಾರ್ಮಿಂಗ್ ನಾವು ಹೊರಗೆ ಬಂದಾಗ ಯಾವಾಗ ಗ್ರೀನ್ ರೆವಲ್ಯೂಷನ್ ಆಯಿತು 1960s ಅಲ್ಲಿ 1970s ಅಲ್ಲಿ, ನಮ್ಗೆ ಹಸುವಿನ ನೀಗ್ಸೋಕ್ಕೋಸ್ಕರ ಯೂರಿಯಾ, ಪೊಟ್ಯಾಶು, ಫಾಸ್ಫರಸ್ ಗೊಬ್ಬರಗಳು ತಂದು ಕೊಟ್ಟು ಈಲ್ಡ್ ಜಾಸ್ತಿ ಮಾಡಿರು. ಈಲ್ಡ್ ಜಾಸ್ತಿ ಆದಂಗೂ ಗಿಡ ಬರೀ ಈಲ್ಡ್ ಕೊಡಕ್ ಹೋಯ್ತು ಬಿಟ್ರೆ ಕಾಯಿಲೆಗಳನ್ನ ಹೆಂಗ್ ತಡ್ಕೊಳ್ಬೇಕು ಅನ್ನೋದನ್ನ ಮರಿತಾ ಹೋಯ್ತು. ನೆಲನೂ ಮರಿತು. ನೆಲ ಮರ್ತಂಗೂ ನಾವು ಅದಕ್ಕೆ ಮತ್ತೀಗ ರೆಡಿ ಮಾಡೋಕ್ಕೋಸ್ಕರ ಬೇರೆ ಬೇರೆ ತಂದು ಹಾಕ್ತಿದ್ವಿ ಬಿಟ್ಟು. ಮತ್ತೆ ಈಗಿನ ಅದೇ ಟೆಂಪರೇಚರು, ನೀವು ಇದ್ದಾಗ ಮಳೆನೂ ಹಿಂಗಿರಲ್ಲ, ಈ ಗಾಳಿನೂ ಇಷ್ಟು ಕೆಟ್ಟದಾಗಿರಲ್ಲ. ಮತ್ತೆ ಅದೇ ಏನು ಗ್ಲೋಬಲ್ ವಾರ್ಮಿಂಗ್ ಏನು ಕರಿತೀವಿ, ಆ ಟೆಂಪರೇಚರ್ ರೇಂಜ್ ಇಂದಾನೆ ಅರ್ಧ ಎಲ್ಲದು ಪ್ರಾಣಿಗಳಿಂದ ಹಿಡಿದು ಎಲ್ಲದು ಪ್ರಾಬ್ಲಮ್ ಸಿಲ್ಕಿದೆ. ಹಂಗಾಗಿ ಕಾಲಕ್ಕೆ ತಕ್ಕಂಗೆ ನಾವು ಸ್ವಲ್ಪ ಚೇಂಜ್ ಆದ್ರೆ ಆಗೋದಿಲ್ಲ. ಕೆಲವ್ರು ಮಾಡೋರಿದ್ದಾರೆ, ಹೇಳಿದ್ನಲ್ಲ, ಬರೀ ಜೀವಾಮೃತನೇ ಎಕರೆಗಟ್ಟಲೆ ಸ್ಪ್ರೇ ಮಾಡಿ ಸ್ಪ್ರಿಂಕ್ಲರ್ಗಳು ಕೊಟ್ಟು ಮಾಡೋರಿದ್ದಾರೆ. ಆದ್ರೆ ಅಷ್ಟು ಮಾಡೋಕ್ಕೆ ನಮಗೆ ಇನ್ನೂ ದುಪ್ಪಟ್ಟು ಶ್ರಮ ನಾವು ಹಾಕ್ಬೇಕು, ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸ್ಕೊಬೇಕು. ಹಂಗಾಗಿ ಅದೇ ಈಗ ಸ್ವಲ್ಪ ಕಾಂಪ್ಲೆಕ್ಸು. ಅಂದ್ರೆ ಡಿಸಿಷನ್ ಮೇಕಿಂಗ್ ಸುಲಭ ಆಗಕ್ಕೆ ನಮ್ಮಂಥವ್ರು ಇದ್ರೆ ನೀವು ಡಿಸಿಷನ್ ಈಸಿ ಮಾಡ್ಕೊಂಡು ಮುಂದುವರೆದ್ರೆ ಒಳ್ಳೇದು. ನೋಡಿ, ನಾವು ಕಳೆದ ತಿಂಗಳು ಒಬ್ಬರನ್ನ ಇಂಟರ್ವ್ಯೂ ಮಾಡಿದ್ವಿ ಇಲ್ಲಿ, ಮಡೆನೇರಲ್ನವ್ರು ಬಂದಿದ್ರು. ಅವರು ಹೆಂಗೆ ಮಾಡಿದ್ದಾರೆ ಅಂದರೆ, ನೀವು ಹೇಳಂಗೆ ಹಸು ಸಾಕಿದ್ದಾರೆ, ಅಲ್ಲಿ ಕೆರೆ ಇದೆ, ಕೆರೆಯಲ್ಲಿ ಮೀನು ಇದ್ದಾವೆ. ಈ ಸಗಣಿ ತಗೊಂಡೋಗಿ ಕೆರೆಗೆ ಹಾಕ್ತಾರೆ, ಮೀನು ತಿನ್ನುತ್ತೆ ಅದರಲ್ಲಿ. ಅದರಲ್ಲಿ ಒಂದಷ್ಟು ಜೀವಾಮೃತ ಟೈಪ್ ಆಗಿ ಅದನ್ನೇ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡ್ತಾರೆ. ಅವಾಗ ಅವ್ರಿಗೆ ತೋಟದಲ್ಲೂ ಇನ್ಕಮ್ ಬರುತ್ತೆ, ಮೀನಲ್ಲೂ ಇನ್ಕಮ್ ಬರುತ್ತೆ, ಹಸುಗಳಲ್ಲೂ ಬರುತ್ತಾ. ಇನ್ನೊಂದು ಅಟ್ಟ ಮಾಡಿ ಮೇಲ್ಗಡೆ ಕುರಿ ಸಾಕಿದ್ದಾರೆ. ಆ ಕುರಿ ಹಿಕ್ಕಿಯನ್ನ ಕೋಳಿ ತಿನ್ನುತ್ತೆ ಕೆಳಗಡೆ, ಆ ಕೋಳಿ ಹಿಕ್ಕಿ ಹಾಕ್ತಾರೆ. ಟೋಟಲಿ ಅದೊಂದಷ್ಟು ಗೊಬ್ಬರ ಆಗುತ್ತೆ. ಅಲ್ಲಿಗೆ ಎಲ್ಲದೂ ಲಾಭದಾಯಕನೇ. ಹಾಗಾಗಿ ಕೃಷಿನಲ್ಲಿ ಒಂದೇ ಆದರೆ ಸಾಧ್ಯ ಇಲ್ಲ. ಮತ್ತೆ ಸ್ವಲ್ಪ ರಿಸ್ಕ್ ಇಲ್ಲ. ಇವತ್ತಿನ ಪ್ಲಾಂಟ್ರು ಸ್ವಲ್ಪ ರಿಸ್ಕ್ ತಗೊಳಲ್ಲ, ಎಲ್ಲದನ್ನು ಲೇಬರ್ ಜೊತೆನೆ ಮಾಡಿಸೋದ್ರಿಂದ ಕಾಸ್ಟ್ಲಿ ಅಂತ ಅನ್ಸುತ್ತೆ. ಓಕೆ ಸರ್, ಈಗ ರೋಬಸ್ಟ ಮತ್ತೆ ಅರೇಬಿಕದ ಬಗ್ಗೆ ಮಾತಾಡಿದ್ವಿ. ಈಗ ಕಾಳುಮೆಣಸು ಪ್ರತಿ ವರ್ಷ ಸತ್ತೋಗ್ತಾ ಇದೆ. ಪ್ರತಿ ವರ್ಷ ಹಾಕ್ತಾ ಇದೀವಿ, ಪ್ರತಿ ವರ್ಷ ಸತ್ತೋಗ್ತಾ ಇದೆ. ನೀವು ಹೇಳಿದ್ರಿ ಎಜುಕೇಟೆಡ್ ಬೇಕಿಲ್ಲ, ಅನ್ಎಜುಕೇಟೆಡ್ ಆದರೂ ಇವತ್ತು ಕೃಷಿನ ಮಾಡ್ತಾನೆ, ಚೆನ್ನಾಗಿ ಒಳ್ಳೆ ಕ್ರಾಪ್ ಬರುತ್ತೆ ಅಂತ. ತೇಜಸ್ವಿ ಯಾವಾಗಲೂ ಹೇಳ್ತಾ ಇದ್ರು, ನಿಜವಾಗ್ಲೂ ರೈತ ಅಂದ್ರೆ ಅವನು ವಿಜ್ಞಾನಿ ಅಂತ. ಈಗ ಗದ್ದೆಲಿ ಹುಗ್ಲು ಕಟ್ಬೇಕು ಹೆಂಗೆ ಅಂತಂದ್ರೆ, ನಿಮ್ಮನ್ನು ಕೇಳಿದ್ರೆ, ಡಾಕ್ಟ್ರನ್ನ ಕೇಳಿದ್ರೆ ನೀವು ಯಾವುದೋ ಒಂದು ಮೆಡಿಸಿನ್ ಹೇಳ್ತೀರಿ, ಅಲ್ಲಿ ಏಡಿ ಬರುತ್ತೆ ಅಂತ, ಆ ಏಡಿ ಸಾಯಕ್ಕೆ ಮೆಡಿಸಿನ್ ಕೊಡ್ತೀರಿ, ಏಡಿ ಸತ್ತೋಗುತ್ತೆ, ಹಿಂಗೆಲ್ಲ. ಬಟ್ ನಮ್ಮ ಹಳ್ಳಿ ಜನ ಹಂಗಲ್ಲ, ಅದು ತುಂಬೆ ಸೊಪ್ಪು ಏನೋ ಇಟ್ಟು ಅದಕ್ಕೆ ಆ ಏಡಿಯಲ್ಲಿ ಹತ್ರಕ್ಕೆ ಬರದೇ ಇರೋಂಗೆ ಅದು ಬದುಕುತ್ತೆ. ಅಲ್ಲಿ ಮತ್ತೆ ಈ ಥರ ದರ ಆಗದಂಗೆ ಒಂದಷ್ಟು ಮಾಡ್ತಾರೆ, ಅದು ಅಲ್ವಾ? ಹಂಗಾಗಿ ಅವನೇ ಒಬ್ಬ ವಿಜ್ಞಾನಿ ಅಂತ. ಓಕೆ ಸರ್, ಈ ಕಾಳುಮೆಣಸು ಈ ಥರ ಎಲ್ಲ ಅರಿಶಿನ ಆಗ್ತಾ ಇದೆಯಲ್ಲ, ಈಗ ಈ ಸರಿ ಮಳೆ ಕಡಿಮೆ ಆಗಿಬಿಟ್ರೆ ಮೆಣಸಿನ ಬೆಳೆಗೆ ತೊಂದರೆ ಆಗಲ್ವಾ? ಹೌದು, ಅಂದ್ರೆ ಮೆಣಸಿನ ಬೆಳೆ ಅದೇ ಈಗ ಟೆಂಪರೇಚರ್ ಜಾಸ್ತಿ ಇರೋದೇ ತುಂಬಾ ಹಳದಿ ಆಗಿರೋದು. ಸಫಿಶಿಯೆಂಟ್ ಆಗಿ ನೀರು ಕೊಟ್ಟವರಿಗೆ ಅಷ್ಟಿಲ್ಲ. ಆದ್ರೆ ಮೆಣಸಲ್ಲಿ ಒಂದು ಮೇಜರ್ ಏನಂದ್ರೆ, ಹಳೆ ಬಳ್ಳಿಗಳನ್ನ ನಾವು ಇಟ್ಕೊಂಡು ಅದಕ್ಕೆ ಕಾಯೋದು. ಅಂದ್ರೆ ಈಗ ವೈರಸ್ ಇರೋ ಬಳ್ಳಿನ ಇಟ್ಕೊಂಡು ಸುಮ್ಮನೆ ಕಾಯೋದು, ಅದಕ್ಕೆ ಗೊಬ್ಬರ ಸ್ಪ್ರೇ ಎಲ್ಲ ಮಾಡ್ತೀವಿ. ಆದ್ರೆ ಅದ್ರಲ್ಲಿ ನಿಮ್ಗೊಂದು ಅಟ್ಲೀಸ್ಟ್ ಅರ್ಧ ಕೆಜಿ ಒಣಗಿದ್ದು ಮೆಣಸು ಬಂದಿಲ್ಲ, 1 kg ಬಂದಿಲ್ಲ ಅಂದ್ರೆ ಅದಕ್ಕೆ ನೀವು ಹಾಕೋ ಗೊಬ್ಬರ ಆಗ್ಲಿ ಏನಾಗ್ಲಿ ಎಲ್ಲದು ವೇಸ್ಟ್. ಹಂಗಾಗಿ ಅದೇ ಪೆಪ್ಪರ್ ಅಲ್ಲಿ ನಿಮ್ಗೆ ಮೇಜರ್, ಈಗ ನಂದು ಒಂದು ಪಟ್ಟೆ ಹಂಗಿದೆ. ಏನಂದ್ರೆ ನಾನು ತೋಟ ಹಿಂದ್ಗಡೆಯಿಂದ ಕೆಳಗಡೆಯಿಂದ ರೀಪ್ಲೇಸ್ ಮಾಡ್ತಾ ಬರ್ತೀನಿ. ಮನೆ ಪಟ್ಟೆ ಒಂದು ಚೆನ್ನಾಗಿ ಮೆಣಸು ಕುಯ್ಯೋ ತನಕ ಇಲ್ಲ, ಅದನ್ನ ಮತ್ತೆಲ್ಲ ಬೀಳ್ನೋ ಕಿತ್ತು ಹೊಸದೇ ಹಾಕೋದು. ಅದೇ ಯಾರಿಗೂ ಗೊತ್ತಿಲ್ದರು, ಅಂದ್ರೆ ತುಂಬಾ ಜನ ಗೆಸ್ ಮಾಡಕ್ ಆಗ್ದಿರೋದು ರೋಗ ಅಂದ್ರೆ ವೈರಸ್. ಅನ್ನು ಹೆಂಗಿರ್ತದೆ ನಿಮ್ಗೆ, ಗಿಡ ಒಂದು 3-4 ವರ್ಷದಲ್ಲಿ ಸತ್ತು ಹೋಗಲ್ಲ, ಅದು ಬದುಕೋದು ಇಲ್ಲ, ನಿಮ್ಗೆ ಅದು ಫಸಲು ಕೊಡಲ್ಲ. ಸಣ್ಣದಾಗಿ ಗರಿಗಳನ್ನ ಹೊಡಿಸ್ತದೆ, ಎಲೆಗಳು ಸಣ್ಣದಾಗಿರ್ತದೆ. ಅದು ನಿಮ್ಗೆ ತೆಗಿಯೋಕ್ಕೂ ಮನ್ಸಲ್ಲ, ಯಾಕಂದ್ರೆ ಅದು 20-30 ಅಡಿ ಮೆಣಸು ಬೀಳು ಚೆನ್ನಾಗೇ ಇರ್ತದೆ. ಅಂದ್ರೆ ಎಲೆಗಳು ಸಣ್ಣ ಇದು. ಅದಕ್ಕೆ ನೀವು ಗೊಬ್ಬರ ಕೊಟ್ಟು ಎಲ್ಲ ಕೊಟ್ಟು ಕಾಯಕ್ಕಿಂತ
ಅಂಥವು ಸ್ವಲ್ಪ ಈಲ್ಡ್ ಕಮ್ಮಿ ಆದ್ಮೇಲೆ ತೆಗೆದು ಹಾಕೋದೇ ಒಂದು ಮದ್ದು. ಅದ್ ಬಿಟ್ರೆ ನೀವ್ ಹೇಳಿದ್ರೋಗ ಏನು ಸಡನ್ ಆಗಿ ಹಳದಿ ಆಗೋದು, ಎಲೆ ಕಪ್ಪಾಗಿ ಉದುರೋಗೋದು ಗದ್ದೆ ಪ್ರದೇಶಗಳಲ್ಲಿ ಅದು ಜಾಸ್ತಿ ಕಾಣಿಸ್ಕೊಂತದೆ. ಅದಕ್ಕೆ ಮಾತ್ರ ನಾವು ಅದು ಏನು ಮಾಡಕ್ ಬರಲ್ಲ ಅಂದ್ರೆ ಅದು ಬಂದ್ಮೇಲೆ ಏನು ಮಾಡಕ್ ಬರಲ್ಲ. ನೀವು ಬಂದ್ಮೇಲೆ ಅದಕ್ಕೆ ನಾವು ತೆಗೆದು ಸುಡೋದೇ ಒಂದು ಬಾಕಿ ಬಿಟ್ರೆ, ಅದಕ್ಕೆ ನೀವು ಮೇಜರ್ ಆಗಿ ಅಂದ್ರೆ ಬರಕ್ಕಿಂತ ಮುಂಚೆನೆ ನೀವು ಅದಕ್ಕೆ ಕರೆಕ್ಟ್ ಆಗಿ ತೊಟ್ಲುಗುಂಡಿ ವ್ಯವಸ್ಥೆ ಹೊಂದಿದ್ರೆ ಮತ್ತೆ ಚರಂಡಿ ವ್ಯವಸ್ಥೆ ಕ್ಲೀನ್ ಆಗಿದ್ರೆ ನಿಮ್ಗೆ 70% ಅದು ಏನು ಶೀಘ್ರ ಸೊರಗು ರೋಗ ಅಂತ ಕರಿತೀವಲ್ಲ ಆ ರೋಗ ಬರಲ್ಲ. ಈಗ ನನ್ನ ತೋಟದಲ್ಲಿ ಅದು ಬಂದ್ರೆ 100ಕ್ಕೆ ಅಕ್ಸೆಪ್ಟೇಬಲ್. ನಿಮಗೆ ಈಗ ಕೆಲವು ಸತಿ ಈಗ ಈ ವರ್ಷ ನಾನು 4 ಟನ್ ಕುಯ್ದೆ, ಇಡೀ ಬೀಳುಗಳೇ ಮಾಯ ಆಯ್ತು ಅನ್ನೋದು ಬರಲ್ಲ. ಏನಂದ್ರೆ ನೀವು ಕರೆಕ್ಟಾಗಿ ಚರಂಡಿ ವ್ಯವಸ್ಥೆ, 2 ಬೋರ್ಡೋ ಸ್ಪ್ರೇ. ಬೋರ್ಡೋ ಯಾವಾಗ ಅಂದ್ರೆ ಈ ಟೈಮಲ್ಲಿ ಇವಾಗ ಕೊಡ್ಬೇಕು. ಈ ಟೈಮಲ್ಲಿ ಇದಕ್ಕಿಂತ ಮುಂಚೆನೆ ಕೊಟ್ಟರೆ ಉತ್ತಮ. ಇವಾಗ ಒಳ್ಳೆ ಟೈಮ್ ಬೋರ್ಡೋ ಕೊಡಕ್ಕೆ. ಇನ್ನು ಮತ್ತೆ ಗರಿ ಬಂದಿಲ್ಲ, ಅದು ಬೋರ್ಡೋ ಕೊಟ್ರೆ ಗರಿ ಲೇಟ್ ಆಗುತ್ತೆ, ಗರಿ ಬರದೇ ಇಲ್ಲೇನಪ್ಪ ಬೋರ್ಡೋ ಕೊಟ್ರೆ ಅಂತ, ಅದು ತಪ್ಪು ಕಲ್ಪನೆ. ಏನಂದ್ರೆ ಬೋರ್ಡೋಕ್ಕೂ ಮತ್ತೆ ನಿಮಗೆ ಗರಿ ಹೊರಡೋಕ್ಕೂ ಸಂಬಂಧ ಇಲ್ಲ. ಈ ಟೈಮಲ್ಲಿ ಅದನ್ನು ಕೊಡ್ಕೊಂಡ್ರೆ ನೆಕ್ಸ್ಟ್ ವೀಕ್ ಸಿವಿಯರ್ ಮಳೆ ಅಂತ ಬಂದ್ರೆ ಬೀಳು ಉಳಿಸ್ಕೊಬೋದು. ಮತ್ತೆ ವೈರಸ್ ನಿಮ್ಗೆ ಅರ್ಧ ತೋಟ ಹಾಳು ಮಾಡ್ತಂದ್ರೆ. ಅಂದ್ರೆ ವೈರಸ್ ನಿಮ್ಗೆ ಅದೇನ್ ಕೊರೋನಾ ಬಂತು ಹಂಗೆ ಅದು ಒಂದ್ಸರಿ ಬಂದ್ರೆ ಗಿಡ ನೀವು ಏನೇ ಸ್ಪ್ರೇ ಮಾಡಿ, ಕೆಲವ್ರು ಏನ್ ಮಾಡ್ತಾರೆ 3 ಅಡಿ ಕಡ್ದು ಬಿಟ್ಬಿಡಿ ಮತ್ತೆ ಅಲ್ಲಿಂದ ಚಿಗುರು ಹೊರಡುತ್ತೆ. ಅವೆಲ್ಲ ಆಗಲ್ಲ ಅಂದ್ರೆ ನಿಮ್ಗೆ ತಲೆ ಕಡ್ದು ಕೈ ಕಾಲು ಬಿಟ್ಟಂಗೆ. ಅಲ್ಲಿ ನಿಮ್ಗೆ ಊಟನೇ ಹೋಗಿಲ್ಲ ಅಂದ್ಮೇಲೆ ನಿಮ್ಗೆ ಅಲ್ಲಿಗೆ ಏನಾಗ್ತದೆ, ಅದು ಬರಲ್ಲ. ಬಂದ್ರೂ ಒಂದ್ ಸ್ವಲ್ಪ ಏನೋ ಈ ಸತ್ತು ಹೆಣಗಳಿಗೆ ಹೆಂಗೆ ಉಗುರು ಬೆಳೀತದೆ ಕೆಲವು ಸತಿ, ಹಂಗ ಅದು 1-2 ಏನೋ ಬರೋ ಚಾನ್ಸಸ್ ಇರ್ತದೆ. ನಾವು ಗೋವಾದಲ್ಲೆಲ್ಲ ಕೆಲವು ನೋಡಿರ್ಬೋದು, ಉಗುರು ಉದ್ದ ಬಂದಿದೆ ಆ ತರ ಬರತ್ ಬಿಟ್ರೆ ಮತ್ತೆ ನೀವು ಅದಲ್ಲಿ ಉತ್ತಮ ಫಸಲು ಹೋಗ್ಲೇಬೇಡ್ದು. ಏನಂದ್ರೆ ಹೊಸ ಗಿಡ ಹಾಕಿದ್ರೆ ಅದೇ ಲೆವೆಲಿಗೆ ಬರ್ಬೇಕಾದ್ರೆ ಮತ್ತದನ್ನ ಅರ್ಧ ಅಡಿಗೆ ಕಡ್ದು 1 ಅಡಿಗೆ ಕಡ್ದು ಅದಕ್ಕೆ ಮತ್ತೆ ಚಿಗುರು ಕಾಯೋದು ನನ್ನ ಪ್ರಕಾರ ತಪ್ಪು. ಹಂಗಾಗಿ ಅದೇ ವೈರಸ್ ಬಂದ ಬಳ್ಳಿಗಳನ್ನ ಒಂದು ಕೀಳೋದು ಒಂದು ಉತ್ತಮವಾದ. ಅಂದ್ರೆ ಈಗ ನೀವ್ ಹೇಳೋದು ಕಾಳುಮೆಣಸಿಗೆ ಒಂದು ಚರಂಡಿ, ತೊಟ್ಲುಗುಂಡಿ ಇಲ್ಲ ಚರಂಡಿ ಬೇಕೇ ಬೇಕು. ಆಮೇಲೆ 2 ಇಲ್ಲಿ ಈ ಜುಲೈ 15ರೊಳಗೆ 2 ಬೋರ್ಡ್ ಹೊಡೆದ್ರು, ಒಂದಾರು ಹೊಡೆದ್ವಿ. ಟೋಟಲ್ 2 ಬೋರ್ಡ್ ಹೊಡೆದ್ರು. ಎರಡು ಬೋರ್ಡ್ ಸಾಕು. ನಿಮ್ಗೆ ಈಗ ಹಿಮ ಬೀಳೋ ಜಾಗ ಕೆಲವು ಗುಡ್ಡದಲ್ಲಿ ತೋಟ ಮಾಡಿರ್ತೀರಾ, ಅಲ್ಲಿ ನಿಮ್ಗೆ ಜೂನ್ ಫಸ್ಟ್ ವೀಕ್ ಅಲ್ಲಿ ಸ್ಪ್ರಿಂಟ್ ಅಥವಾ ಸಾಫ್ ಅಂತ ಏನ್ ಕರಿತೀವಿ ಅದೊಂದು ಸ್ಪ್ರೇ ಕೊಟ್ರೆ ಒಳ್ಳೇದು. ಮತ್ತೆ ಕೆಲವು ತೋಟಗಳು ಗದ್ದೆ ನಿಮ್ಗೆ ಅದು ಸಖತ್ತು ನಿಮ್ಗೆ ಏನ್ ಮಾಡಿದ್ರು ಚರಂಡಿ ಮಾಡಿದ್ರು ನೀರ್ ನಿಲ್ತದೆ ಅಂತಿದ್ರೆ ಅಲ್ಲಿ ಮಾತ್ರ ಬಡ್ಡೆಗೆ COC ಏನ್ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ ಅದನ್ನೊಂದು ಬಡ್ಡೆಗೆ ಹುಯ್ಬೇಕಾಗ್ತದೆ. ಈಗ ನೋಡಿ, ಕೆಲವೊಂದು ಗದ್ದೆ ಪಕ್ಕದಲ್ಲಿ ಮೆಣಸಿನ ಬಳ್ಳಿಗಳು ಇದ್ವು ಸುಮಾರು. ಅಲ್ಲಿ ಏನಾಯ್ತು, ಆ ಗದ್ದೆಗೆ ಶುಂಠಿ ಹಾಕಿಬಿಟ್ರು. ಶುಂಠಿ ಹಾಕಿ ಇನ್ನೇನ ಮಣ್ಣನ್ನೇ ಸುಟ್ಟು ತೆಗೆದ್ರು. ಏನು ಸಿಕ್ಕಾಬಟ್ಟೆ ಸ್ಪ್ರೇ ಮಾಡಿ ಅಲ್ಲ, ಅಲ್ಲಿ ಆದಂತ ಎಫೆಕ್ಟು ಈ ಮೆಣಸಿನ ಬಳ್ಳಿಗೆಲ್ಲ ತಗಲ್ತದೆ ಸರ್. ಅದು ತಗಲ್ತಂದ್ರೆ ಈಗ ಮೆಣಸಲ್ಲಿ ಏನುಂಟು ಜಿಂಜರ್ಲಿ ಏನಿದೆ ಫೈಟಾಪ್ತರಾ ಆ ಕೊಳೆ, ಇದರಲ್ಲೂ ಕಾಮನ್ ಡಿಸೀಸ್ ಅದಕ್ಕೆ ಪೆಪ್ಪರ್ಗು. ನೀವು ಅಂತ ಇದ್ರಲ್ಲಿ ಮತ್ತೆ ತೋಟ ಮಾಡ್ಬೇಕಾದ್ರೆ ಫಸ್ಟ್ ಅದು ನೆಲ ನೀವು ಸ್ವಲ್ಪ ರೆಡಿ ಮಾಡ್ಕೊಂಡೇ ಮಾಡ್ಬೇಕು. ಅದು ಮತ್ತೆ ಪಕ್ಕದ ತೋಟಗಳಲ್ಲಿ ನೀವು ಹೇಳಂಗೆ ಗಾಳಿಲಿ ಹಬ್ಬೋದು ಅಂತವೆಲ್ಲ ಸಾಧ್ಯತೆಗಳಿತ್ತು. ಯಾಕಂದ್ರೆ ಅವರಲ್ಲಿ ಔಷಧಿ ಹೊಡೆದು ಅದಕ್ಕೆ ಎಕ್ಸ್ಪ್ರೆಸ್ ಆಗದಂಗೆ ಮಾಡಿದ್ರು ಅದ್ರಲ್ಲಿ ಬದುಕಿರೋ ಜೀವಾಣುಗಳು ಪಕ್ಕದ ತೋಟಕ್ಕೆ ಬರೋ ಚಾನ್ಸಸ್ ಇರ್ತದೆ. ಆದ್ರೆ ಮೆಣಸು ಕಾಫಿಗಿಂತ ಅಟ್ಲೀಸ್ಟ್ ಒಂದು 10 ಪಟ್ಟು ಎಕ್ಸ್ಟ್ರಾ ಶ್ರಮ ಬೇಕೇ ಬೇಕಾಗ್ತದೆ. ನೀವು ಮಾಮೂಲಿಯಾಗಿ ಕುಯ್ತೀರಾ ಅಂದ್ರೆ ಎಕರೆಗೆ ಒಂದು 20 ಬೀಳು ಹಾಕೊಂಡು ಕುಯ್ಬೋದು. ನೀವು ಎಕರೆಗೆ 200 ಬೀಳು ಮೇಂಟೈನ್ ಮಾಡ್ತೀರಾ ಅಂದ್ರೆ ನೀವು ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬಿಟ್ರೆ ಅಲ್ಲಿಗೆ ನಿಮ್ಗೆ ಅರ್ಧ ತಲೆ ಬಿಸಿ ಮುಗಿತದೆ. ಏನಂದ್ರೆ ಸಾವಯವ ಗೊಬ್ಬರ ಒಳ್ಳೇದು. ಸಾವಯವ ಗೊಬ್ಬರ ನಿಮಗೆ 100% ಮೆಣಸಿಗೆ ಸಖತ್ ಒಳ್ಳೇದು. ಸೆಪ್ಟೆಂಬರ್ ಅಲ್ಲಿ ಕೊಡ್ಬೇಕು. ಅದ್ ಬಿಟ್ಟು ನೀವೆಲ್ಲರೂ ಹಸಿ ಗೊಬ್ಬರ ಜೂನಲ್ಲಿ, ಜುಲೈಯಲ್ಲಿ, ಮೇ ಲಾಸ್ಟ್ ಅಂತ ಕೊಟ್ರೆ ನೀವು ಮತ್ತೆ ಕಾಯಿಲೆ ತಂದ್ಕೊಂತೀರಾ. ಅದಕ್ಕೆ ನೀವೇನಂದ್ರೆ ಸೆಪ್ಟೆಂಬರ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಫ್ಯಾಲೋಪಿರಿಯಡ್ ಅಂದ್ರೆ ಸೆಪ್ಟೆಂಬರ್ ಇಂದ ನಾವು ಯಾವುದೇ ಗೊಬ್ಬರ ಆಗ್ಲಿ ಏನು ನಾವು ಕೊಡಲ್ಲ. ಆ ಟೈಮಲ್ಲಿ ನೆಲಕ್ಕೆ ನಾವು ಏನು ಕೆಮಿಕಲ್ ಹಾಕ್ತಾರಿಂದ ಗಿಡಕ್ಕೆ ಅದ್ರ ಜೊತೆ ಆರ್ಗ್ಯಾನಿಕ್ ಗೊಬ್ಬರ ಜೊತೆ ವರ್ಕ್ ಮಾಡಕ್ಕೆ ಟೈಮ್ ಸಿಗ್ತದೆ. ಹಂಗಾಗಿ ನೀವು ಆ ಟೈಮಲ್ಲಿ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ರೆ ಒಳ್ಳೇದು. ಅಲ್ಲ, ಈಗ ಸೆಪ್ಟೆಂಬರ್ ಫಸ್ಟ್ ವೀಕು, ಜೂನ್ ಫಸ್ಟ್ ವೀಕು ಮೆನ್ಯೂರಿಂಗ್ ಇರೋದು ಅಲ್ವಾ? ಅದು ನೀವು ಅದೇ ಲಾಸ್ಟ್ ಗೊಬ್ಬರ ಕೊಡ್ತೀರಲ್ಲ, ಆ ಗೊಬ್ಬರ ಕೊಟ್ಟಾದ್ಮೇಲೆ ನೀವು ಇದಕ್ಕೆ ಹೋಗ್ಬೇಕು. ಸೆಪ್ಟೆಂಬರ್ 15ರೊಳಗೆ ಗೊಬ್ಬರ ಹಾಕ್ತಿವಿ ಮೆನ್ಯೂರು, ಇದು ಗವರ್ಮೆಂಟ್ ಗೊಬ್ಬರ. ಅದಾದ್ಮೇಲೆ ನೀವು ಇದು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಸೆಪ್ಟೆಂಬರ್ ಲಾಸ್ಟಿಗೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಈಗ 2 ಬೋರ್ಡೋ ಕೊಡ್ತೀವ, ಬೋರ್ಡೋ ಕಾಪರ್ ಇಂದಾಗಿ ನಿಮ್ಗೆ ಇದಲ್ಲಿರೋದು ಯಾವ್ದಲ್ಲಿರೋದು ಆರ್ಗ್ಯಾನಿಕ್ ಮೇಲೆ ಇರೋದು ಸುಮಾರು ಜೀವಾಣುಗಳು ಸತ್ತೋಗ್ತವೆ. ಹಂಗಾಗಿ ನಾನು ಸಜೆಸ್ಟ್ ಮಾಡೋದು ಎಲ್ಲ ಸ್ಪ್ರೇಗಳು ಅದು ಇದು ಎಲ್ಲ ಗೊಬ್ಬರ ಎಲ್ಲ ಮುಗಿಸ್ಕೊಂಡು ನೀವು ಸೆಪ್ಟೆಂಬರ್ ಆ ಟೈಮಲ್ಲಿ ಆರ್ಗ್ಯಾನಿಕ್ ಗೊಬ್ಬರ ಮತ್ತೆ ಆಗಸ್ಟ್ ಎಂಡು ಹಂಗೆ ಬೇವಿನ ಹಿಂಡಿ ಇಂಥವೆಲ್ಲ ಕೊಟ್ರೆ ಸುಮಾರು ಕಾಯಿಲೆಗಳನ್ನ ಪೆಪ್ಪರ್ಲಿ. ಬೇವಿನ ಹಿಂಡಿನೂ ಅಷ್ಟೇ, ಬೇವಿನ ಹಿಂಡಿ ತುಂಬಾ ಮುಖ್ಯ. ನಾನು ಇದು ಯಾರಿಗೆ ಹೇಳ್ತೀನಿ ಅಂದ್ರೆ ಇಂಟೆನ್ಸಿಫೈ ಆಗಿ ಪೆಪ್ಪರ್ ಬೆಳೆಯಿರಿ. ಇಂಟೆನ್ಸಿಫೈ ಅಂದ್ರೆ ನಮ್ಗೆ ಅದಲ್ಲೊಂದು ಸಾಕಷ್ಟು ಸಾಧನೆ ಮಾಡಬೇಕು, ಒಂದು ಇಷ್ಟಂತ ನೋಡೋಷ್ಟು ಇನ್ಕಮ್ ತೆಗಿಬೇಕು ಅನ್ನೋರು ಇದು ಮಾಡಬೇಕು. ಕೆಲವರಿಗೆ ಏನಾಗ್ತದೆ, ಗಾಡ್ ಗಿಫ್ಟೆಡ್ ಲ್ಯಾಂಡ್ ಅಂದ್ರೆ ಒಂದು ನೆಲನೇ ಅಷ್ಟು ಚಂದ ಇರ್ತದೆ, ನಿಮ್ಗೆ ಅಲ್ಲಿ ಏನು ಮಾಡ್ಬೇಕಾಗಿಲ್ಲ, ಮುಂಚೆನೇ ಆ ಫಸ್ಲು ಕುಯ್ತಿದೀವಿ, ಕಾಡು ಮರಗಳು,
ಒಳ್ಳೆ ಆರ್ಗ್ಯಾನಿಕ್ ಕಾರ್ಬನ್ ಇದೆ. ಅಲ್ಲೆಲ್ಲ ನಿಮ್ಗೆ ಏನು ಮಾಡ್ದಿರ ಬರೋದಿದೆ. ನಾವೀಗ ಸಿಲ್ವರ್ ಓಪನ್ ಮರ್ಗಸಿ 1% ಅಲ್ಲಿ ಒಂದು ಸೌದೆ ಸಮೇತ ಬಿಡಲ್ಲ, ಎಲ್ಲ ಸೌದೆ ಅಂತ ತಗೊಂಡೋಗಿ ಒಲೆಗೆ ಹಾಕ್ತಿವಿ. ಅಂತ ಟೈಮಲ್ಲಿ ನೆಲದಲ್ಲಿ ಏನಿರಲ್ಲ, ಆ ಟೈಮಲ್ಲಿ ನಾವು ಆರ್ಗ್ಯಾನಿಕ್ ಮೆನ್ಯೂರು ಕೊಡಲೇಬೇಕು. ಇಲ್ಲಾಂದ್ರೆ ನೆಲದಲ್ಲಿ ಏನು ಉಳಿಯಲ್ದು. ಕಾಫಿಗೂ ಕೊಡಂಗ್ ವ್ಯವಸ್ಥೆ ಇದ್ರೆ ಕೊಡ್ಬೇಕಾಗತ್ತೆ. ಅದೇ ನಮ್ಮ ವ್ಯವಸ್ಥೆ ಅದೇ ಕಾಂಪೋಸ್ಟ್ ನಾವು ಅರ್ಧ ಕಾಫಿ ಸಿಪ್ಪೆಲಿ ಕಾಂಪೋಸ್ಟ್ ನಾವು ಮಾಡ್ಕೊಂಡ್ರೆ ನಿಮ್ದು ಅರ್ಧ ತಲೆ ಬಿಸಿ ಕಮ್ಮಿ. ಅದು ನಾವು ಮಾಡೋ ಕಷ್ಟ. ಅಂದರೆ ಸಿಸ್ಟಮೆಟಿಕ್ ಆಗಿ ಟ್ರೈ, ನಾನು ಈ ವರ್ಷ ಮಾಡೋಣ ಅಂತಿದ್ದೀನಿ. ಇಷ್ಟು ವರ್ಷ ಎಲ್ಲ ಹೊರಗಡೆ ತಂದಿದ್ದೆ ಮಾಡ್ತಿದ್ದು. ಇನ್ಮೇಲಾದ್ರು ಕಾಂಪೋಸ್ಟ್ ಮೇಲೆ ಸ್ವಲ್ಪ ನಾವು ಒತ್ತು ಕೊಟ್ರೆ ಒಳ್ಳೆ ಕ್ರಾಪ್ ತೆಗಿಬೋದು. ಓಕೆ ಸರ್, ಈ ಮೆಣಸನ್ನು ಉಳಿಸ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ನಮ್ಮ ವಿಜ್ಞಾನಿ ಮಾತಾಡಿದ್ದಾರೆ. ಈಗ ಅಡಿಕೆಗೆ ಬರೋಣ. ಅಡಿಕೆನ ಸಾಮಾನ್ಯವಾಗಿ ಹಡ್ಲು, ಮುಂಚೆ ಏಲಕ್ಕಿ ಹಡ್ಲು ಅಂತಿದ್ವಿ, ಅದು ಸ್ವಲ್ಪ ನೀರಿನಂಶ ಜಾಸ್ತಿ ಇರ್ತಿತ್ತು, ಅಲ್ಲಿ ಅಡಿಕೆನ ಬೆಳೀತಾ ಇದ್ರು. ಈಗ ಯಾವಾಗ ಗದ್ದೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ರೈತರು ಬಂದರು, ಅವಾಗ ಗದ್ದೆನಲ್ಲಿ ಕೂಡ ಇವತ್ತು ಅಡಿಕೆನ ಸಸಿ ನೆಟ್ಟಿದ್ದಾರೆ. ನಾನು ಈ ಸಾರಗೋಡು, ಕುಂದೂರು ಈ ಭಾಗದಲ್ಲೆಲ್ಲ ನೋಡಿದರೆ ಡ್ರೈ ಏರಿಯಾ ಅದು, ಅಲ್ಲೆಲ್ಲ ಸಬ್ಸಿಡಿ ಕೊಡ್ತಾರೆ ಅಂತಲೋ ಏನೋ ತೋಟದೊಳಗಡೆನೆಲ್ಲ ಅಡಿಕೆ ಗಿಡನ ಹಾಕಿದ್ದಾರೆ. ಈ ಅಡಿಕೆನ ಹಾಕೋದಕ್ಕೆ, ಒಳ್ಳೆ ಕ್ರಾಪ್ ತೆಗಿಯೋದಕ್ಕೆ ಯಾವ ಲ್ಯಾಂಡ್ ಸೂಕ್ತ ಸರ್? ಸರ್ ಅದೇ ಈಗ ಗದ್ದೆಯಲ್ಲಿ ಮಾಡಿದವ್ರು ಇದ್ದಾರೆ. ಆದ್ರೆ ಏನಾಗ್ತದೆ ಅಂದ್ರೆ ಗದ್ದೆಯಲ್ಲಿ ಮೇಜರ್ ನಿಮಗೆ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಅಂದ್ರೆ ಮಾಡೋದು ಕಷ್ಟ. ಡ್ರೈನೇಜ್ ಇಲ್ಲ ಅಂದ್ರೆ ಏನಾಗ್ತದೆ, ಒಂದು ಸುಳಿಕೊಳೆ ರೋಗ ಬರ್ತದೆ. ಸುಳಿಕೊಳೆ ನಿಮ್ಗೆ ಗಿಡ ಸ್ಟಾರ್ಟಿಂಗ್ ಒಂದು 3-4 ವರ್ಷ ತುಂಬಾ ಚೆನ್ನಾಗಿ ಬರ್ತದೆ. ಆಮೇಲೆ ನಿಮ್ಗೆ 100ಕ್ಕೆ 10 ಗಿಡ 20 ಗಿಡ ಟಾಪ್ ಸಡನ್ ಆಗಿ ಬಿದ್ದೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಿಮಗೆ ಗದ್ದೆಯಲ್ಲಿ ಕಾಮನ್ ಫ್ಯಾಕ್ಟರ್. ಅದೇ ನೀವು ಸಾಧಾರಣ ಹರ ಅಂತ ಜಾಗದಲ್ಲಿ ಮಾಡಿದ್ರೆ ಒಂದು ನೀರಿನ ವ್ಯವಸ್ಥೆ ಇದ್ರೆ ಮಾಡ್ಬೋದು. ಅಂತ ತೋಟದಲ್ಲಿ, ಇಲ್ಲ ಕಾಫಿ ತೋಟದಲ್ಲೂ ಮಾಡ್ತೀವಿ ಅಂದ್ರೂ ಆಗ್ತದೆ. ಅಂದ್ರೆ ನಿಮ್ಗೆ ಆ ಲೆವೆಲ್ ನೀರು ಕೊಡಂಗಿರ್ಬೇಕು. ಅಲ್ಲ, ಬಡ್ಡೆಲೆ ನೀರಿದ್ರೆ ಅಡಿಕೆ ಬರೋದಕ್ಕೂ, ಮೇಲಿಂದ ಅಡಿಕೆ ಗಿಡಕ್ಕೆ ನೀರು ಹಾಕಿ ಬರೋದಕ್ಕೂ ವ್ಯತ್ಯಾಸ ಇಲ್ಲ ಸರ್? ಅದೌದು. ಆದ್ರೆ ನಿಮ್ಗೆ ಆ ಲೆವೆಲ್ ಮಾಯಿಶ್ಚರ್ ಕೊಡ್ಬೋದು. ಈಗ ಇಂತ ನಾವು ಹಂಗೆ ಏನು ಚಿತ್ರದುರ್ಗ ಅಂತ ರೀಸನ್ ಅಲ್ಲಿ ಕೆಲವು ಎಲ್ಲೆಲ್ಲಿ ನೀರು ಕ್ಯಾನಲ್ ವ್ಯವಸ್ಥೆ ಇದೆ, ಬೋರ್ ನಂಬ್ಕೊಂಡು ಮಾತ್ರ ಅಡಿಕೆ ಮಾಡಕ್ ಆಗಲ್ಲ. ಇಲ್ಲೆಲ್ಲ ಮಾಡಿ ಸುಮಾರು ಜನ ಕೈ ಸುಟ್ಕೊಂಡಿದ್ದಾರೆ. ಏನಾದ್ರು ಒಂದು ಕೆರೆ ವ್ಯವಸ್ಥೆ ಅಂತ ಇದ್ರೆ ಮಾಡಿದ್ರೆ ಒಳ್ಳೇದು. ಅದೇ ಗದ್ದೆಯಲ್ಲಿ ನಿಮಗೆ ಮೇಜರ್ ಬರೋದೇ ಅದು, ಏನು ಚಂದ ಬರ್ತದೆ, ಒಂದ್ ಟೈಮಲ್ಲಿ ತುದಿ ಒಣಗೋಗೋದು, ಮತ್ತೆ ಬೇರುಳ ಸಮಸ್ಯೆ ಜಾಸ್ತಿ. ಬೇರುಳ ಒಂದು ಕೆಲವರು, ನೀವು ಈ ಸಬ್ಬೆನಹಳ್ಳಿಲಿ ಆ ಕಡೆ ಒಂದು ಪ್ಲಾಟ್ ನೋಡಿರ್ಬೋದು, ಫುಲ್ ಅದು ಒಂದ್ ಟೈಮಲ್ಲಿ ಅದು ಒಳ್ಳೆ ಕ್ರಾಪ್ ಕುಯ್ತಿದ್ದ ಜಾಗ. ಅದು ಒಂದ್ ದೊಡ್ಡ ಮನೆ ಬರ್ತಲ್ಲ ಸಬ್ಬೆನಹಳ್ಳಿ ಕಾರ್ಸ್ ಅಂತ, ಅಲ್ಲೆಲ್ಲ ಗುಜರಿ ಒಂದು ಹಾರ್ಡ್ವೇರ್ ಎಲ್ಲ ಉಂಟು ಅದ್ರ ಮುಂದೆ ಅಂತ. ಆ ಜಾಗ ಎಲ್ಲ ಈಗ ಅದು ನೋಡಿದ್ರೆ ಅಡಿಕೆ ಗೊತ್ತಾಗ್ತದೆ. ಅಂತವು ಒಂದು ಸುಳಿಕೊಳೆ ಇದೆ ಅಲ್ಲಿ, ಮತ್ತೆ ಬೇರುಳ ಸಮಸ್ಯೆ ತುಂಬಾ ಇದೆ. ಮತ್ತೆ ಬೇರುಳ ಸಮಸ್ಯೆ ಗದ್ದೆಯಲ್ಲಿ ಒಂದ್ಸತಿ ಬಂದ್ರೆ ತೆಗಿಯೋದು ದೊಡ್ಡ ತಲೆನೋವು. ಅದಕ್ಕೆ ನೀವು ಅನುಸರಿಸುವ ಕಾರ್ಯಚಟುವಟಿಕೆಗಳು ತುಂಬಾ ಇರ್ತದೆ. ಅದಕ್ಕೆ ಅದು ಬರ್ದಿದಂಗೆ ನೋಡ್ಕೊಬೇಕು ಅಂದ್ರೆ ನೀವು ಒಂದು ಡ್ರೈನೇಜ್ ವ್ಯವಸ್ಥೆ ಈಗಾಗಲೇ ಅಟ್ಲೀಸ್ಟ್ 1.5 ಅಡಿ ಡ್ರೈನೇಜ್ ಆದ್ರೂ ಗದ್ದೆಯಲ್ಲಿ ಮಾಡ್ಬೇಕಾಗತ್ತೆ. ನೀವು ಯಾವ್ದೇ ಬೆಳೆ ಬೆಳಿತೀರಾ, ಕಾಫಿ ಬೆಳಿತೀರಾ ಏನ್ ಅಂದ್ರೆ ಸಾಲಿಗಾರು ಬೇಕಾಗತ್ತೆ. ನೀರ್ ನಿಲ್ಬಾರ್ದು, ಅಡಿಕೆನಲ್ಲೂ ಹೋಗ್ಬೇಕು, ಒಂಚೂರು ನೀರು ನಿಲ್ಬೇಕು. ಕಾಫಿಗಾಗ್ಲಿ ಗದ್ದೆಲಿ ಕಾಫಿ ಮಾಡೋರು ಅಷ್ಟೇ. ಈಗ ನಾನು ಆನ್ ಸಜೆಷನ್ ಯಾರಿಗೆ ಸಜೆಸ್ಟ್ ಮಾಡಿದ್ರು, ಅವರು ಕೆಲವ್ರು ಗದ್ದೆಗೆ ಏನಾಗಲ್ಲ ಬಿಡು ಮಾರ್ರೆ, ಅದು ಏನೂ ಆಗಲ್ಲ, ನಮ್ದು ಎಂತೋ ತರ ಗದ್ದೆ, ಮಕ್ಕಿ ಗದ್ದೆ, ಅಲ್ಲಿ ನಿಮಗೆ ಏನು ನೀರ್ ನಿಲ್ಲಲ್ಲ ಅಂತ ಹೇಳ್ತಾರೆ. ಆದ್ರೆ ಮುಂದೆ ಅವ್ರು ಬರೀ ಒಂದೇ ಏನು ಜೀವನ ಮಾಡಕ್ಕಾಗಲ್ಲ, ಅಡಿಕೆ ನೆಕ್ಸ್ಟ್ ಮೆಣಸು ಹಾಕ್ಬೇಕಂತಿರ್ತಾರೆ. ಸೇಫರ್ ಸೈಡು ಅಟ್ಲೀಸ್ಟ್ ನಿಮ್ಗೆ ನಾನು ಅಂಥದ್ದು ಮಾಡೋದಿಲ್ಲ ಅಂದ್ರೆ ಎರಡು ಸಾಲಿಗೆ ಒಂದು ಚರಂಡಿನಾರು ಕೊಟ್ಕೊಬೇಕು. ಇಲ್ಲ ನೀವು ತುಂಬಾ ಉತ್ತಮವಾಗಿ ಮುಂದೆ ಮೆಣಸು ಮತ್ತೆ ಫೋಕಸ್ ಮಾಡ್ತೀರಾ ಅಂದ್ರೆ ಸಾಲಿಗೆ ಚರಂಡಿ ಕೊಟ್ಟು ಕ್ಲೀನ್ ಆಗಿ ಮಾಡಿದ್ರೆ ನೀವು ಗದ್ದೆಲ್ಲೂ ಒಳ್ಳೆ ಕ್ರಾಪೇ ತೆಗಿಬಹುದು. ಈಗ ಅಡಿಕೆಗೆ ಈಗ ನಮ್ಮಲ್ಲಿ ಒಂದು 30 ಇಂಚ್ ಮಳೆ ಬಂದ್ಮೇಲೆ ಒಂದು ಸ್ಪ್ರೇ, ಇನ್ನೊಂದು 30 ಇಂಚ್ ಬಂದ್ಮೇಲೆ ಒಂದು ಸ್ಪ್ರೇ, ಅಕಸ್ಮಾತ್ 30 ಇಂಚ್ ಬಂತು ಅಂದ್ರೆ ಮತ್ತೊಂದು ಸ್ಪ್ರೇ ಅಂತ ಇದೆ ಅಡಿಕೆಗೆ. ಅದು ಹಾಗೇನೆ ಕರೆಕ್ಟಾ? ವರ್ಷಕ್ಕೆ 2 ಸಾರಿ? ಅದು ಕರೆಕ್ಟೇ. ಅಂದ್ರೆ ಈಗ ನಂದು ಈಗ 2 ಸ್ಪ್ರೇ ಆಗಿದೆ. ಅಂದ್ರೆ ಒಂದ್ ಸ್ಪ್ರೇ ನಾವು ಏಪ್ರಿಲ್ ಮೇಲೆ ಮಾಡಿರ್ತೀನಿ. ಅಂದ್ರೆ ಒಂದು ಎಲೆ ಚುಕ್ಕಿ ರೋಗನೇ ಈಗ ಮೇಜರ್ ಎಲ್ಲದು. ಅದು ಎಲೆ ಚುಕ್ಕಿ ರೋಗ. ಮತ್ತೆ ಎಲೆ ಚುಕ್ಕಿ ರೋಗಕ್ಕೆ ನಿಮ್ಮ ನನ್ನ ಮಟ್ಟಿಗೆ ಏನಂದ್ರೆ ಆ ಲೆವೆಲ್ ಸ್ಪ್ರೇ ಕೊಟ್ರೆ ಮಾತ್ರ ವರ್ಕ್ ಆಗತ್ತಂತಲ್ಲ. ಎಲೆ ಚುಕ್ಕಿ ರೋಗ ಬರೋದು ಸುಮಾರು ನಿಮ್ಗೆ ಏನು ಗೊಬ್ಬರದ ಅಂಶ ಕಮ್ಮಿ, ಪೊಟ್ಯಾಶ್ ಕಮ್ಮಿ ಇರೋದ್ರಿಂದ, ಮೆಗ್ನೀಷಿಯಂ ಕಮ್ಮಿ ಇರೋದ್ರಿಂದ ಆ ಸಿಂಪ್ಟಮ್ ನಿಮಗೆ ಸೋರ್ತದೆ. ಈಗ ನಿಮಗೆ ಈಗ ಬರ್ತಿರೋ ಈಗ ಜ್ವರ ಬಂದಿದೆ ಅಂದ್ರೆ ನಿಮ್ಗೆ ಜ್ವರ ಒಂದು ಸಿಂಪ್ಟಮ್ ಅಷ್ಟೇ, ಬಾಡಿ ಟೆಂಪರೇಚರ್ ಇನ್ಕ್ರೀಸ್. ಆ ಜ್ವರ ಬರೋಕ್ಕೆ 1000 ಕಾರಣಗಳಿರ್ತದೆ. ನೀವು ಕಣ್ಣಿಗೆ ಕಾಣಿಸ್ತಾರೆ ಎಲೆ ಚುಕ್ಕಿ ರೋಗ. ಆ ಎಲೆ ಚುಕ್ಕಿ ರೋಗ ಬರೋಕ್ಕೆ ತುಂಬಾ ಕಾರಣಗಳಿರ್ತದೆ. ನಿಮ್ಗೆ ಅದು ಒಂದೇ ಕಾರಣ, ನೀವು ಬರೀ ಎಲೆ ಚುಕ್ಕಿ ರೋಗಕ್ಕೆ ಅಲ್ಲಿರೋ ಫಂಗಸ್ಗೆ ಸ್ಪ್ರೇ ಮಾಡ್ತಾ ಕೂತ್ಕೊಂಡು ಅಡಿಗಡೆ ಕರೆಕ್ಟಾಗಿ ನೀರು ಕೊಟ್ಟಿಲ್ಲ, ಕರೆಕ್ಟಾಗಿ ಗೊಬ್ಬರಗಳು ನಿಮ್ಗೆ ಬರೀ ಅಲ್ಲಿ ಸ್ಪ್ರೇ ಮಾಡಿದೆ, ಇಲ್ಲಿ 2 ರೌಂಡ್ ಗೊಬ್ಬರ ಹಾಕ್ತೆ ಅಂದ್ರೆ ನಿಮ್ಗೆ ಎಲೆ ಚುಕ್ಕಿ ರೋಗ ಕಮ್ಮಿ ಆಗಲ್ಲ. ಹಂಗಾಗಿ ನೀವು ಅಂದ್ರೆ ಎಲೆ ಚುಕ್ಕಿ ರೋಗ ಇಂಥವೆಲ್ಲ ಹ್ಯಾಂಡ್ಲ್ ಮಾಡ್ತೀರಾ ಅಂದ್ರೆ ಅಟ್ಲೀಸ್ಟ್ ಏಪ್ರಿಲ್ ಮೇಲೆ ಒಂದು ಸ್ಪ್ರೇ, ಯಾವ್ದಾದ್ರು ಒಂದು ಸಿಸ್ಟಮಿಕ್ ಫಂಗಿಸೈಡ್ಸ್, ಸಾಫ್ ಸ್ಪ್ರಿಂಟ್ ಅಂತ ಕೊಟ್ರೆ, ಮತ್ತೆ ಅದಕ್ಕೆ ಪೊಟ್ಯಾಶ್ ಜಾಸ್ತಿ ಕೊಡ್ಬೇಕಾಗುತ್ತೆ ಅಡಿಕೆಗೆ. ಪೊಟ್ಯಾಶು, ಮೆಗ್ನೀಷಿಯಂ ಸಲ್ಫೇಟು,
ಜಿಂಕು ಬೋರಾನು, ಇವು ನಾಲ್ಕನ್ನು ಯಾರು ಪೊಟ್ಯಾಶ್ ಫೋಕಸ್ ಮಾಡ್ತೀವಿ ಕೂಡ, ಆದ್ರೆ ಮೆಗ್ನೀಷಿಯಮು, ಜಿಂಕು ಬೋರಾನು, ಕ್ಯಾಲ್ಸಿಯಂ ಯಾರು ಫೋಕಸ್ ಮಾಡಲ್ಲ. ಅದನ್ನೊಂದು ಚೆನ್ನಾಗಿ ಕೊಟ್ರೆ ನಿಮ್ಗೆ ಅರ್ಧ ಅಡಿಕೆಲಿ ಈಗ ಹರಳುದ್ರದ್ದು ಒಂದು ದೊಡ್ಡ ಸಮಸ್ಯೆ. ಏನು ಇವಾಗ ಚೆನ್ನಾಗಿ ಸೆಟ್ ಆಗಿರುತ್ತೆ, ಆದ್ರೆ ಅಡಿಕೆ ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅಂಡೊಡ್ಕ ಅಂತ ಕರೀತಾರೆ. ಏನು ಅಡಿಕೆ ಒಳ್ಳೆ ಕ್ರಾಪ್ ಸೆಟ್ ಆಗಿ ಅಡಿಗಡೆ ಅದು ಒಡೆದು ಕೆಳಗೆ ಬೀಳ್ತದೆ. ಇಂಥವೆಲ್ಲ ಕಮ್ಮಿ ಆಗ್ಬೇಕಂದ್ರೆ ಇವಾಗ ಇದು ಯಾರದ್ ನೈಟ್ರೋಬೋರ್ ಅಂತ ನಾನು ಅವಾಗ ಏನು ಹೇಳಿದೆ, ಅದನ್ನೊಂದು ಗಿಡಕ್ಕೆ 100 ಗ್ರಾಮ್ ಕೊಡ್ಬೇಕಾಗತ್ತೆ. ಮತ್ತೆ ಪೊಟ್ಯಾಶಿಯಂ, ಮೆಗ್ನೀಷಿಯಮು, ಅದ್ರ ಯಾವ್ದಾದ್ರು ಗೊಬ್ಬರ ಪಾಲಿಹ್ಯಾಲೈಟ್ ಅಂತ ಬರುತ್ತೆ, ಪಾಲಿಸಲ್ಫೇಟ್ ಅಂತ ಬರುತ್ತೆ, ಅದೊಂದು 150 ಗ್ರಾಮ್ ಕೊಟ್ರೆ ನೀವು ಅಡಿಕೆಲಿ ಒಳ್ಳೆ ಒಂದು ಕ್ರಾಪ್ ತೆಗಿಬೋದು. ಮತ್ತು ಬೋರ್ಡ್ ನೀವು ಹೇಳ್ದಂಗೆ ಸಿವಿಯರ್ ಮಳೆ, ನೀವು ಹೇಳ್ದಂಗೆ ಈಗ ಬಂತು ಒಂದು 30 ಡೇಸ್ 45 ಡೇಸಿಗೆ ಒಂದು ಮಳೆ ಒಂದು ಸ್ಪ್ರೇ ಕೊಡಲೇಬೇಕು. ಅದೇ ಮಳೆ ನೋಡ್ಕೊಂಡು ಸ್ವಲ್ಪ ಆಚೆ ಈಚೆ ಮಾಡ್ಬೋದು. ನೀವು ಹೇಳ್ದಂಗೆ ಅದೇ ತುಂಬಾ ಮಳೆ ಇದ್ರೆ ಸ್ವಲ್ಪ ಅರ್ಲಿ ಕೊಡ್ಬೇಕಾಗತ್ತೆ, ಸ್ವಲ್ಪ ಕಮ್ಮಿ ಮಳೆ ಇದ್ರೆ ಒಂದು 45 ಡೇಸ್ ತನಕ ಕಾಯ್ಬೋದು. 2 ಬೋರ್ಡ್ ಕೊಟ್ಟು ಉಳಿಸ್ಕೊಂಡಿದ್ದಾರೆ. ಈ ನಮ್ಮ ಅಮ್ಮನವ್ರ ಕಡೆ ಬಾಳೆನವರೆಲ್ಲ ಒಂದು ಬೋರ್ಡ್ ಹೊಡೆದು ಒಳ್ಳೆ ಕ್ರಾಪ್ ಕುಯ್ಯೋರ್ ಇದ್ದಾರೆ. ಅದೇ ಆ ರೀಸನಿಗೆ ಡಿಪೆಂಡ್. ನಿಮ್ಗೆ ಪಕ್ಕದವ್ರು ಒಂದ್ ಸ್ಪ್ರೇನು ಮಾಡಲ್ಲ, ಅವ್ರೆಲ್ಲ ಹಾಳ್ಬಿಟ್ಟಾರ ಅಂದ್ರೆ ನೀವು ಸ್ಪ್ರೇ ಮಾಡಿದ್ರೆ ನಿಮ್ ತೋಟ ಕಾಯಿಲೆ ಬಂದೇ ಬರ್ತದೆ. ಹಂಗಾಗಿ ನೀವು ಅದೇ ನಾನು ಹೆಂಗ್ ಮಾಡ್ತೀನಿ, ಕೆಲವು ಸತಿ ಹೊಡೆಯೋದಿಗೆ ಪಕ್ಕದಲ್ಲಿ 1-2 ಗಿಡ ಹೋದ್ರೆ ಅವ್ರದಕ್ಕೂ ಇಡ್ಸ್ಬಿಡ್ತೀನಿ. ಸುಮ್ನೆ ಈಗ ನಮ್ಗೆ ಹೋಗೋದೊಂದು ಸ್ವಲ್ಪ ಒಂದು 5 ಲೀಟರ್ ಔಷಧಿ, ಅರೆ ನಮ್ಗೆ ಅವ್ರಿಂದ ದಾಟ್ತದಲ್ಲ, ಹಂಗಾಗಿ ಹಂಗ್ ಮಾಡಿದ್ರು ಒಳ್ಳೇದು. ಅದೇ ಅಡಿಕೆಯಲ್ಲಿ ಮೇಜರ್ ಅದೇ ನೀವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನಿದಾವೆ, ಮೆಗ್ನೀಷಿಯಮು, ಕ್ಯಾಲ್ಸಿಯಮು, ಜಿಂಕ್, ಬೋರಾನಿಗೆ ಸ್ವಲ್ಪ ಒತ್ತು ಕೊಟ್ಟು ಹಾಕೋದು ಒಳ್ಳೇದು. ಈಗ ಇನ್ನೊಂದು ಹೇಳ್ತಾರೆ, ಅಡಿಕೆ ತೋಟಕ್ಕೆ ಮೆನ್ಯೂರಿಂಗ್ ಮಾಡ್ತೀವಲ್ಲ, ಆ ಮೆನ್ಯೂರ್ನ ನೇರ ಹಾಕೋ ಬದಲು ಅದನ್ನ ಡ್ರಮ್ಮಿಗೆ ನೀರಿಗೆ ಹಾಕಿ ಅದನ್ನ ಲಿಕ್ವಿಡ್ ಅಲ್ಲಿ ಹಾಕಿದ್ರೆ ಒಳ್ಳೇದು, ಅಡಿಕೆ ಗಿಡಗಳಿಗೆ ಮೆನ್ಯೂರ್ ತಗೊಂತದೆ ಅಂತಾರೆ. ಹೌದಾ? ಇದು 100% ಹೌದು. ನಿಮಗೆ ಮೋರ್ ದನ್ 50% ಗೊಬ್ಬರನು ಉಳಿಸ್ಬೋದು. ನಾನಂದ್ರೆ ಈಗ ಜಾನ್ವರಿಲಿ ಫಸ್ಟ್ ಹಿಂಗಾರ ಬರ್ತದಲ್ಲ, ಆ ಹಿಂಗಾರ ಫಸ್ಟ್ ಜಾನ್ವರಿ ಫೆಬ್ರವರಿ ಬರೋ ಒಂದು 20-30% ಹಿಂಗಾರ ನಾವು ಫೋಕಸ್ ಮಾಡಕ್ ಹೋಗಲ್ಲ. ಒಂದಂದ್ರೆ ಆ ಟೈಮಲ್ಲಿ ನಾವು ಗೊಬ್ಬರನು ಕೊಡಲ್ಲ, ನೀರು ಕೊಡಲ್ಲ. ಏನಂದ್ರೆ ಅದು ಕೊಳಿತು ಅಂತ ಅನ್ಕೊಂಡ್ ಕೂತ್ಕೊಂತೀನಿ. ಏನಂದ್ರೆ ಒಳ್ಳೆ ನಿಮ್ಗೆ ಸಾಧ್ಯ ಆದ್ರೆ ಜಾನ್ವರಿ ಮತ್ತೆ ಫೆಬ್ರವರಿ ಲಿಕ್ವಿಡ್ ನಾನ್ ಕೊಟ್ಟಿನಿ. ಫೆಬ್ರವರಿ ಮತ್ತೆ ಜಾನ್ವರಿ ಎಂಡ್ ಅಲ್ಲಿ 1 ಬ್ಯಾರ್ಲಿಗೆ ಯೂರಿಯಾ, ಪೊಟ್ಯಾಶ್, ಮೆಗ್ನೀಷಿಯಂ ಸಲ್ಫೇಟ್ ಇಂಥವ್ ಕರಗಿಸಿ ಗಿಡಕ್ಕೆ ಒಂದು 2 ಲೀಟರ್ ಕೊಟ್ರೆ ನೀವು ಹೇಳ್ದಂಗೆ ಒಳ್ಳೇದು. ಈಗ ಒಳ್ಳೆ ಕ್ರಾಪ್ ಸೆಟ್ಟಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಇದು ಬರೀ ಅಡಿಕೆ ಅಂತಲ್ಲ, ನೀವು ಇವನ್ ಈಗ ಅಮನುಲ್ಲಾ ಖಾನ್ ಅಂತ ಒಬ್ರು ಸಾಗರದಲ್ಲಿ ದೊಡ್ಡ ರೈತರಿದ್ದಾರೆ, ಅವರು ಮೆಣಸಿಗೆ ಯಾವುದೇ ಗೊಬ್ಬರನ ಪೌಡರ್ ಫಾರ್ಮ್ ಕೊಡೋದಿಲ್ಲ. ಈಗ ಒಂದು ಬ್ಯಾರ್ಲಿಗೆ ಇದು ಏನು ಫ್ಯಾಕ್ಟಮ್ ಫಾಸ್ 3 kg 1.5 kg ಪೊಟ್ಯಾಶ್ ಹಾಕೊಂಡು ಅಂದ್ರೆ ಹೇಳಿದ ಎಕ್ಸಾಂಪಲ್, ಅವರು ಬರೀ ಪ್ರತಿ ಗಿಡಕ್ಕೆ 5 ಲೀಟರ್ ಕೊಡೋದು. ಈಗ ನಮ್ಮ ಒಬ್ರು ಕಾಂಟ್ರಾಕ್ಟ್ ಫಾರ್ಮಲ್ ಅವರಿಗೂ ನಾನು ಗೋಣಿಬಿಡಲ್ಲಿ ಹೇಳಿ ಕೊಡ್ಸಿದೀನಿ. ಅವರು ಉತ್ತಮವಾದ ಇದನ್ನ ತೆಗ್ದಿದ್ದಾರೆ. ಆದ್ರೆ ಅದೇ ವ್ಯವಸ್ಥೆಗಳಿರ್ಬೇಕು. ನಿಮಗೆ ಬಡ್ಡೆ ತಗೊಂಡೋಗಿ ಹುಯ್ಯೋದು, ಅವ್ನ್ ತಗೊಂಡು ಎಲ್ಲ ಬಡ್ಡೆಗೆ ಹುಯ್ದ ಗೊಬ್ಬರ ಅಂತವೆಲ್ಲ ಆಗ್ತದೆ. ಈಗ ಎಲ್ಲಿಗೆ ಹುಯ್ಬೇಕು, ಸ್ವಲ್ಪ ದೂರನೇ ಹುಯ್ಬೇಕು ಮೆಣಸಿಗೆ. ಅಡಿಕೆಗೂ ಅದೇ, ಅಡಿಕೆಗೂ ಮತ್ತೆ ತಗೊಂಡೋಗಿ ಬಡ್ಡೆಗೆ ಹಿಂಗೆ ಅಭಿಷೇಕ ಮಾಡಿದಾಗ ಕಾಣಂಗಿಲ್ಲ. ಅದಕ್ಕೂ ಒಂದು ಅಡಿ 2 ಅಡಿ ಬಿಟ್ಟೆ ಮಾಡಿದ್ರೆ ಉತ್ತಮ. ಮತ್ತೆ ಯಾವ್ದೇ ಕಾರು ಅಷ್ಟು ನಿಮ್ಗೆ ವ್ಯವಸ್ಥೆ ಇದ್ರೆ ಈ ವರ್ಷ ನೀವು ಯಾವ್ದಾರು ಹೋಗಿ ಕೂರಿಸ್ತೀರೋ, ಕಾಫಿ ಹೋಗಿ ಕೂರಿಸ್ತಿರೋ, ಪೆಪ್ಪರ್ ಕೂರಿಸ್ತಿರೋ, ಅಡಿಕೆ ಕೂರಿಸ್ತಿರೋ, ಅದಕ್ಕೂ ಅಷ್ಟೇ ತಿಂಗಳಿಗೆ ಒಂದ್ಸತಿ ಒಂದು ಬ್ಯಾರ್ಲಿಗೆ 1 kg 2 kg 90 ಮಿಕ್ಸ್ ಮಾಡ್ಕೊಂಡು ಗಿಡಕ್ಕೆ 1-2 ಲೀಟ್ರು ನೀವು ಕೊಟ್ರೆ ಬೇಗ ಗಿಡನ ಮೇಲ್ ತರ್ಬೋದು. ಹಂಗಾಗಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕೊಡೋದು ತುಂಬಾ ಉತ್ತಮ. ಮತ್ತೆ ಪುತ್ತೂರಲ್ಲಿ ನಮ್ಮ ಒಬ್ರು ನೀವು ನೋಡಿರ್ಬೋದು, ಅವರು ಇದರಲ್ಲಿ ಧೂಪದ ಮರದಲ್ಲಿ ಬೆಳಿತಾರೆ, 8 ತಿಂಗಳು ಗೊಬ್ಬರ ಕೊಡ್ತಾರೆ ಎವ್ರಿ ಡೇ. ಅದಕ್ಕೆ ಅವ್ರದ್ದು ಆ ಪೆಪ್ಪರು 1 ವರ್ಷಕ್ಕೆ ಅವ್ರು ಮೆಣಸು ಕೊಯ್ದ್ರು. 1 ವರ್ಷಕ್ಕೆ ಆ ಧೂಪದ ಮರ ನೀವು ವೈರಲ್ ಆಗಿದೆ. ಅದು ಆ ಧೂಪದ ಮರ ಈ ಸುಮಾರು ಜನ ಧೂಪದ ಮರ ತಂದು ಹಾಕ್ತಿದ್ದಾರೆ. ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಕೊಟ್ರೆ ಉತ್ತಮ. ಈಗ ಹಂಗಾದ್ರೆ ಅಡಿಕೆಗೆ ಜನವರಿನಲ್ಲೇ ಕೊಡಬೇಕು. ಜನವರಿಲಿ ಕೊಡೋದಂದ್ರೆ ನಿಮಗೆ ಈಗ ಫೆಬ್ರವರಿ ಕಾಫಿ ಕುಯ್ದಾದ್ರೆ ಅವಾಗ ಕೊಟ್ರೆ ಆಗುತ್ತೆ. ಲಿಕ್ವಿಡ್ ಅಲ್ಲಿ ಕೊಡಂಗಿದ್ರೆ ಜನವರಿ ಕೊಟ್ರೆ ಆಗುತ್ತೆ, ಜನವರಿ ಫೆಬ್ರವರಿ ಕೊಟ್ರೆ ಆಗುತ್ತೆ. ನಿಮ್ಗಂದ್ರೆ ಫಸ್ಟ್ ಹಿಂಗಾರ ಒಂದು 20% 10% ಹೊರಟ್ ಇರುತ್ತಲ್ಲ, ಅದನ್ನ ಉಳಿಸ್ಕೊಬಹುದು. ಯಾಕಂದ್ರೆ ಮತ್ತೆ ನಿಮ್ಗೆ ಪೂರ್ತಿ ಹೋಗುತ್ತಾ? ಸಾಧಾರಣ ನಿಮ್ಗೆ ನೀರ್ ಕೊಟ್ಟಿಲ್ಲ ಅಂದ್ರೆ ಏನ್ ನಿಮ್ಗೆ ಅದು ಹೋಯ್ತು ಅಂತಾನೆ. ನೀರಲ್ಲ, ಇದು ಮೆನ್ಯೂರಿಂಗ್ ಮಾಡಿದ್ರೆ ಮೆನ್ಯೂರ್ ಮಾಡಿದ್ರೆ ಅದನ್ನ ಸ್ವಲ್ಪ ಚೆನ್ನಾಗಿ ಉಳಿಸ್ಕೊಬಹುದು. ನೀರು ಕೊಟ್ಟು ಮೆನ್ಯೂರ್ ಮಾಡಿದ್ರೆ ಒಳ್ಳೇದು. ನಿಮ್ಗೆ ಈಗ ಅಟ್ಲೀಸ್ಟ್ ಈಗ ನಿಮ್ದು ಅದೇ ನಿಮ್ ತೋಟ ಏನು ಅಂತ ಡಿಸೈಡ್ ಮಾಡ್ಬೇಕು. ನೀವು ಅದು ಕಾಫಿಲಿ ಅಡಿಕೆ ಇದೆಯಾ, ಅಡಿಕೆಲ್ ಕಾಫಿ ಇದೆಯಾ ಅಂತ. ಅಡಿಕೆಲ್ ಕಾಫಿ ಇದ್ರೆ ನೀವು ಕಾಫಿಗೆ ಮುಖ ನೋಡಕ್ ಆಗಲ್ಲ. ಏನಾದ್ರೆ ಅಡಿಕೆಲ್ ಕಾಫಿ ಇದೆ, ನೀವು ಅದು ಅಡಿಕೆ ತೋಟ, ನೀವು ಅಡಿಕೆಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇಗ ನೀರು ಕೊಟ್ಟು ಮುಗಿಸ್ಬೇಕಾಗತ್ತೆ. ಅದೇ ನಿಮ್ದು ಕಾಫಿಲಿ ಅಡಿಕೆ ಇದ್ರೆ ಕಾಫಿ ಮೇನ್ ಕ್ರಾಪ್, ಅದಕ್ಕೆ ನೀವು ಸ್ವಲ್ಪ ಡಿಲೇ ಮಾಡ್ಕೊಂಡು ಕೊಟ್ರೆ ಒಳ್ಳೇದು. ಹಂಗೆ ನೀವು ಏನು ಮಾಡಿದ್ರೆ ಅದು. ಮತ್ತೆ ಸ್ಪೇಸಿಂಗ್ ಅಷ್ಟೇ. ಏನಂದ್ರೆ ಈಗ ಅಡಿಕೆ ತೋಟನೋ ಕಾಫಿ ತೋಟನೋ ಫಸ್ಟ್ ನೀವು ತೀರ್ಮಾನ ಮಾಡ್ಕೊಂಡು, ಈ 7 ಅಡಿಗೆ 9 ಅಡಿ ಸಾಲಲ್ಲಿ ನೀವು ಏನು ರೋಬಸ್ಟನ್ನು ಹಾಕೋದು, 9 ಅಡಿ ಸಾಲಿ ಮತ್ತೆ ಅಡಿಕೆನೂ ಹಾಕೋದು, ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಆಗ್ತದೆ. ಸ್ಟಾರ್ಟಿಂಗ್ ಕುಯ್ಕೊಬಹುದು. ಅದೇ ನಿಮ್ಗೆ ಅರೇಬಿಕಾದಲ್ಲಾರ ಅಷ್ಟೇ. ಅರೇಬಿಕಾ ನಿಮ್ಗೆ 15 ವರ್ಷ ಕುಯ್ಕೊಂಡ್ ಬಿಟ್ಟಿರ್ತೀವಿ, ಅಷ್ಟೊತ್ತಿಗೆ ಅಡಿಕೆ ಮೇಲೆ ಬರುತ್ತೆ, ಹತ್ರ ನಡೀತದೆ, ನೆರಳು ನಡೀತದೆ. ಅದೇ ರೋಬಸ್ಟ ತೋಟಕ್ಕೆ ನೀವು
ಹತ್ರ ಅಡಿಕೆ ಸಾಲು ಕಾಫಿ ಸಾಲು ಕೂರ್ಸ್ಕೊಂಡ್ಬಿಟ್ರೆ ನಿಮಗೆ ಮುಂದೆ ಬೆಳಕು ವ್ಯವಸ್ಥೆ ಕಮ್ಮಿ ಆಗಿ ಎರಡಕ್ಕೂ ಅಡಿಕೆಗೆ ಏನಾಗದೇ ಇದ್ರು ಇದಕ್ಕೆ ಮಾತ್ರ ಕಾಫಿ ಪೆಟ್ಟು ಬೀಳ್ತದೆ. ಓಕೆ ಸರ್, ಇಷ್ಟೆಲ್ಲ ಕೃಷಿ ಮಾಹಿತಿನ ನೀಡಿದ್ರಿ. ಸಾಮಾನ್ಯವಾಗಿ ಕೃಷಿಗೆ ಇವತ್ತು ಇನ್ನೂ ಒಂದು ಇದೆ, ಕೃಷಿಗೆ ಒಂದಷ್ಟು ಮಹತ್ವ, ಒಂದು ಶಕ್ತಿ ಕೊಡುವಂಥದ್ದು ಕಾಫಿ ಇರ್ಬೋದು, ಎಲ್ಲದಕ್ಕೂ ಜೇನುಹುಳ. ಈ ಜೇನು ಕೃಷಿ ಬಗ್ಗೆ ಅದರಲ್ಲೂ ನಮ್ಮ ಮಲೆನಾಡಲ್ಲಿ ಎಲ್ಲರ ಮೇಲೂ ಜೇನು ಪೆಟ್ಟಿಗೆ ಇರೋವಾಗ ಈಗ ಜೇನು ಯಾರು ಬೆಳೆದಿದ್ದಾರೆ ಅಂತ ನಿನ್ನೆ ಎಲ್ಲೋ ನೋಡಿದೆ, 180 ಬಾಕ್ಸ್ಗಳಿದೆ ಇಲ್ಲ ಅಲ್ದೂರ್ ಹತ್ರ. ಒಂದು ವರ್ಷಕ್ಕೆ 1,000 kg ಜೇನುನ ತಯಾರು ಮಾಡಿ ಮಾರ್ತಾರೆ ಅಂತ, 1 ಟನ್ನು ಅಂತ ಇತ್ತು. ಈ ಜೇನುಗಳನ್ನ ಇವತ್ತು ನಶಿಸಿ ಹೋಗೋದ್ರಿಂದ ಕೃಷಿಗೆ ಏನಾದ್ರು ತೊಂದರೆ ಆಗುತ್ತೆ ಸರ್? ಹೌದು, ಅಂದ್ರೆ ಈಗ ಅದು ರೋಬಸ್ಟದಲ್ಲಂತೂ ಜೇನು ಒಂದು ಮೇಜರ್ ಕನ್ಸರ್ನ್. ಅಂದ್ರೆ ಜೇನ್ ಇದ್ರೆ ಮಾತ್ರ ಅದು ಪಾಲಿನೇಷನ್ ಆಗೋದು, ಸೆಟ್ಟಿಂಗ್. ಲಾಸ್ಟ್ ಇಯರ್ ಕೆಲವು ಕಡೆ ಪಾಲಿನೇಷನ್ ಆಗಿಲ್ಲ, ಸೆಟ್ಟಿಂಗ್ ಆಗಿಲ್ಲ ಅಂತ. ಅರೇಬಿಕದಲ್ಲಿ ಅಂತ ದೊಡ್ಡ ಸಮಸ್ಯೆ ಏನಲ್ಲ. ರೋಬಸ್ಟಲ್ಲಿ ಮಾತ್ರ ಜೇನ್ ಇಲ್ಲ ಅಂದ್ರೆ, ಜೇನು ಇಲ್ಲ ಅಂದ್ರೆ ಎಲ್ಲದಕ್ಕೂ ಸಮಸ್ಯೆನೆ. ಅದೊಂದು ನಿಮ್ಗೊಂದು ಜೇನ್ ಕಲೆಕ್ಷನ್ ಜೇನ್ ಸೆಕೆಂಡ್ರಿ, ಅದು 10 kg ಜೇನ್ ಕೊಡೋದು, 3 kg. ಆದ್ರೆ ಅದು ಮಾಡೋ ಕೆಲಸ ಬೇರೆ ಯಾರು ಮಾಡಕ್ಕೆ ಆಗಲ್ಲ. ಏನು ಅದೇ ಮತ್ತೆ ಜೇನ್ ಅಂದ್ಮೇಲೆ ನೀವು ಅದೇ ಜೇನು ಒಂದೇ ಜೇನು ಅಂತ ಅನ್ಕೊಂಡ್ಬಿಟ್ಟಿವಿ. ಸುಮಾರು ತರ ಜೇನಿದಾವೆ, ಸುಮಾರು ಹುಳುಗಳಿದಾವೆ, ಎಲ್ಲ ಹುಳನ ಇಂಪಾರ್ಟೆಂಟ್. ಅವ್ರು ಏನೋ ನಮ್ಗೆ ಕಮರ್ಷಿಯಲ್ ಆಗಿ ವಯಬಲ್ ಜೇನು ಏನು ಎಪಿಸೆರನ ಇಂಡಿಕಾ ಏನಿದೆ ಅದನ್ನ ನಾವು ಫೋಕಸ್ ಮಾಡ್ತಿದೀವಿ. ಏನು ಪೆಟ್ಟಿಗೆ ಜೇನು ಇದು ಮಾತ್ರ ಕೆಲಸ ಮಾಡುತ್ತೆ, ಹೆಜ್ಜೇನು ಇರುತ್ತೆ ಅದು ಕೆಲಸ ಮಾಡುತ್ತೆ. ಜೇನು ಇದ್ರ 4 ಪಟ್ಟು ಕೆಲಸ ಮಾಡ್ತದೆ. ಓಹೋ, ಅದು ಈಗ ನಮ್ ಕೆಲವರು ನಮ್ಮ ಕಸಿನ್ ಕಸ್ಕೆಬಲೆಲ್ಲ ಒಂದ್ ಜೇನು ಕರೆಕ್ಟ್ ಕಾಫಿ ಸೀಸನ್ ಅವ್ರ ಮನೆ ಕಿಟಕಿಯಲ್ಲಿ ಬರುತ್ತೆ, ಕಟ್ಟುತ್ತೆ, ಅದು ಕೆಲಸ ಮುಗಿಸ್ಕೊಳತ್ ಇವಾಗಿಲ್ಲ ಮಾಯ. ಮತ್ತೆ ಕರೆಕ್ಟ್ ಸೀಸನ್ ಆಗೋ ಟೈಮಿಗೆ ಬರುತ್ತೆ. ಅದೇ ಅರಿ ಏನಿರುತ್ತೆ ಅದೇ ಅರಿಲಿ, ಅದಕ್ಕೆ ಅವ್ರಿಗೆ ಅರಿ ತೆಗಿಬೇಡಿ ಅಂತ ಹೇಳಿನಿ, ಅಲ್ಲಿ ಜೇನ್ ಇದ್ರು ಮುಟ್ಟಕೋಬೇಡಿ ಅಂತ ಹೇಳಿನಿ. ಒಟ್ಟು ಜೇನ್ನ ಉಳಿಸ್ಕೊಳ್ಳೋದು ಒಂದು ಜೇನ್ ಬಿಡಿ, ಆದ್ರೆ ಪಾಲಿನೇಷನ್ಗೆ ಸಖತ್ ಇಂಪಾರ್ಟೆಂಟ್. ನಿಮಗೆ ಈಗ 10 to 20% ಇನ್ಕ್ರೀಸ್ ಆಗುತ್ತೆ ಅಂದ್ರೆ ನಿಮಗೆ 100 kg ಕುಯ್ಯಲು 15 kg ಜಾಸ್ತಿ ಕುಯ್ಬೋದು. ನಿಮ್ಗೆ ಆ ಜೇನ್ ಪೆಟ್ಟಿಗೆಗೆ ಒಂದು 4,000, ಅದಕ್ಕೆ ಮೇಂಟೆನೆನ್ಸ್ ಒಂದಿಷ್ಟು ಅವೆಲ್ಲ ಬಂದ್ಬಿಡುತ್ತೆ. 15% ನಿಮ್ಗೆ 15 ಮೂಟೆ ಕಾಫಿಯಲ್ಲಿ 1.5 ಲಕ್ಷ ಜಾಸ್ತಿ ಆಗ್ತದೆ. ನಿಮ್ಗೆ ಜೇನ್ ಪೆಟ್ಟಿಗೆ ನೀವು ಒಂದು 4,000 5,000 ಖರ್ಚು ಮಾಡಿರೋನು ಅಲ್ಲ. ಪೆಟ್ಟಿಗೆ ಜೇನು ಸಾಕೋದು ಅದು ಹೇಳಿದ್ರಲ್ಲ ನೀವು, ಈಗಿನ ಮದುವೆ ತರ ಆಗಿದೆ. ನಿಮ್ಗೆ ಅದು ಕರೆಕ್ಟಾಗಿ ನೋಡಿಲ್ಲ ಅಂದ್ರೆ ನಿಮ್ಗೆ 2 ದಿವಸಕ್ಕೆ ಮಾಯ ಆಗಿ ಹೋಗ್ತದೆ. ಹಂಗಾಗಿ ನಿರ್ವಹಣೆನೇ ದೊಡ್ಡ ತಲೆನೋವು. ಅದಕ್ಕೇನಂದ್ರೆ ಪೆಟ್ಟಿಗೆಲ್ ಸಾಕಾದ್ರೆ ನೀವು ಒಂದು ಅಟ್ಲೀಸ್ಟ್ 15 ದಿವಸಕ್ಕೊಂದ್ಸತಿ ತೆಗೆದು ಅಡಿಮಣೆ ಕ್ಲೀನ್ ಮಾಡ್ಬೇಕು. ಮತ್ತೆ ಈ ಟೈಮಲ್ಲಿ ಅದಕ್ಕೆ ಏನು ಶುಗರ್ ಸೋರ್ಸ್ ಏನಿರಲ್ಲ, ಹೂವು ಇರಲ್ಲ, ಕಳೆ ಎಲ್ಲ ಹೊಡೆದಾಕಿರ್ತೀವಿ, ಏನಿರೋದ್ರಿಂದ ಅದು ನಶಿಸಿ ಹೋಗ್ತದೆ. ಅದಕ್ಕೆ ಏನ್ ರೆಕಮೆಂಡ್ ಮಾಡ್ತೀವಿ, ಮೇ ಅಲ್ಲಿ ಏಪ್ರಿಲ್ ಜೇನ್ ತೆಗೆದ್ಮೇಲೆ ಈ ಟೈಮಲ್ಲಿ ಈ ಜೂನು ಜುಲೈ ಸೆಪ್ಟೆಂಬರ್ ತನಕ ಅಟ್ಲೀಸ್ಟ್ ಒಂದು 15 days ಒನ್ಸು 250 ml ಜೇನಿನ ಇದು ಸಕ್ಕರೆ ಪಾಕನ ಕೊಡ್ಬೇಕಾಗತ್ತೆ. ಸಕ್ಕರೆ ಪಾಕ ಹೆಂಗೆ ಅಂದ್ರೆ 1 ಕಪ್ ಸಕ್ಕರೆ ತಗೊಂಡ್ರೆ 1 ಕಪ್ ನೀರು ಸ್ವಲ್ಪ ಬೆಚ್ಚಗೆ ಮಾಡ್ಬಿಟ್ಟು ಅದ್ರಲ್ಲಿ ಸಕ್ಕರೆ ಕರಗಿಸಿ ತಂದು ಒಂದಕ್ಕೆ 250 ml ಫೀಡಿಂಗ್ ಕೊಟ್ರೆ ನಿಮಗೆ ಸೆಪ್ಟೆಂಬರ್ ಟೈಮ್ಗೆ ಅದ್ರ ಪಾಪ್ಯುಲೇಷನ್ ಉಳ್ಕೊಂತದೆ. ಮತ್ತೆ ಮೇಜರ್ ಅಂದ್ರೆ ಪಾಪ್ಯುಲೇಷನ್ ಕಾಲನಿ ವೀಕ್ ಆದ್ರೆ ಅದಕ್ಕೆ ಈ ಗಿಡದ ಕಾಯಿಲೆ ಬಿಡಿ, ನನ್ನಲ್ಲೇ ಇಷ್ಟೆಲ್ಲ ನಾನು ಮೇಂಟೆನೆನ್ಸ್ ಮಾಡಿ ನನ್ನಲ್ಲೇ ಒಂದು 2-3 ಕಾಲನಿ ಹೋದ್ವು. ಕಾರಣ ಅಂದ್ರೆ ಒಂದು ಅದರಲ್ಲೂ ಫಂಗಸ್ ಬರ್ತದೆ, ಅದಕ್ಕೆ ಇನ್ನೊಂದು ಬಂದು ಅದೇ ಒಂದು ಹುಳ, ಅದಕ್ಕೆ ಇನ್ನೊಂದು ಹುಳ ಬಂದು ಅದ್ರ ತಿಂದಾಗ್ತದೆ ಕಾಲೋನಿನ. ಅವೆಲ್ಲ ಮೇಂಟೈನ್ ಮಾಡಿ ಅದಕ್ಕೆ ಸೇಫರ್ ಸೈಡ್ ಒಂದು ಸುಮಾರು ಜನ ಕೇಳೋದೇನಂದ್ರೆ ಮಡಕೆ ಜೇನು ಹಂಗ್ ನೋಡಿದ್ರೆ ಒಳ್ಳೆ ಇದು. ಅದಕ್ಕೆ ಈ ಲೆವೆಲ್ಗೆ ಏನು ಕಾಯಿಲೆಗಳು ಬರಲ್ಲ. ಅದು ಒಂದು ಮಡಕೆ ಅದೇ 3 ತೂತ್ ಮಾಡಿ ಚೆನ್ನಾಗಿಟ್ರೆ ಅದಕ್ಕೆ ಜೇನ್ ಸವರಿ ಮೆಣ ಸವರಿ ಅದ್ರಲ್ಲಿ ಬಂದು ಜೇನ್ ಕಟ್ತದೆ. ಹಂಗಾಗಿ ಜೇನ್ ಪೆಟ್ಟಿಗೆ ನಿರ್ವಹಿಸುವಂಥದ್ದು ಈ ಟೈಮಲ್ಲಿ ಶುಗರ್ ಫೀಡಿಂಗ್ ಕೊಡ್ಬೇಕು. ಮತ್ತೆ ಮೇಲ್ಗಡೆ ಕೋಣೆ ಇರ್ತದಲ್ಲ, ಈಗ 2 ಇರ್ತದೆ. ಕೆಲವರು ನಾನು ಮೇಂಟೆನೆನ್ಸ್ಗೆ ಹೋದಾಗ ಕೆಲವರು ಅಡಿಗಡೆನ ಜೇನ್ ತೆಗಿಯಕ್ಕೆ ಟ್ರೈ ಮಾಡಿದ್ದಾರೆ. ಅದು ಅಡಿಗಡೆಯಿಂದ ಮುಟ್ಲೇಬಾರ್ದು. ಅದೇನಂದ್ರೆ ಅದ್ರ ಸಂಸಾರ ಉಳಿಸ್ಕೊಳಕ್ಕೆ ಅದು ಮಾಡ್ಕೊಂಡಿರೋದು. ಮೇಲ್ಗಡೆ ಪೆಟ್ಟಿಗೆ ಏನಿರ್ತದೆ ಸೂಪರ್ ಅಂತ ಕರಿತೀವಿ, ಅದರಲ್ಲಿ ಜೇನು ತೆಗಿಬೇಕು. ಮತ್ತೆ ಈ ಟೈಮ್ ಅದ್ರಲ್ಲಿ ಜೇನ್ ಇಲ್ಲ ಅಂದ್ರೆ ಅದು ಅರಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ಕವರಲ್ಲಿ ಹಾಕಿಟ್ಟು ಆ ಬರೀ ಕ್ಯಾಪ್ ಮಾತ್ರ ಅದಕ್ಕೆ ಹಾಕ್ಬೇಕು. ಅದೇನಂದ್ರೆ ಪಾಪ್ಯುಲೇಷನ್ ಕಮ್ಮಿ ಇದ್ದಾಗ ನಿಮಗೆ ಈಗ ದೊಡ್ಡ ಸ್ಟೇಡಿಯಂಗೆ ಒಂದು ಸಣ್ಣ ಹೀಟ್ ಇಟ್ಟಂಗೆ ಆಗುತ್ತೆ. ಸ್ಟೇಡಿಯಂ ಅದಕ್ಕೇನಂದ್ರೆ ಬಿಸಿಗೆ ಒಳಗಡೆ ಇದು ಶಾಖ ಮೇಂಟೈನ್ ಮಾಡಲ್ಲ ಅಂದ್ರೆ ಅದಕ್ಕೆ ಸಖತ್ ಅದೇ ದೊಡ್ಡ ಕೆಲಸ, ಅದು ಟೆಂಪರೇಚರ್ ಮೇಂಟೈನ್ ಮಾಡೋದು. ಹಂಗಾಗಿ ನಾವು ಸ್ವಲ್ಪ ಅದಕ್ಕೆ ಕೆಲಸ ಕಮ್ಮಿ ಆಗುತ್ತೆ ನಾವು ಅಕಸ್ಮಾತ್ ಖಾಲಿ ಬಾಕ್ಸ್ಗಳು ಕಮ್ಮಿ ಮಾಡಿದ್ರೆ. ಹಂಗಾಗಿ ಅದೊಂದು ನಿರ್ವಹಣೆ ದೊಡ್ಡ. ಅದ್ರ ಬಗ್ಗೆ ನಾನು ಮಾಹಿತಿ ನಮ್ಮ ಆಫೀಸಲ್ಲಿ ಕೊಡ್ತೀನಿ ಅದ್ರ ಬಗ್ಗೆ. ಓಕೆ, ಮುಂದಿನ ದಿನದಲ್ಲಿ ಇನ್ನೂ ಕೃಷಿ ರಂಗ ನಮ್ಮ ಕೃಷಿ ಸಮಾಚಾರದಲ್ಲಿ ಮುಂದಿನ ತಿಂಗಳಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಮತ್ತೆ ಈಗ ನಿಮಗೆ ಈಗ ಒಂದು 40 ವರ್ಷದ ಹಿಂದೆ ಕೃಷಿ ಭೂಮಿ ಇರಲಿಲ್ಲ ಅಂತ ನಿಮ್ಮ ತಂದೆ ಯಾವಾಗಲೂ ಹೇಳೋರು. ಆದ್ರೆ ಇವತ್ತು ನೀವು 4 ಕಡೆ, 1 ಕಡೆ ಅಲ್ಲ 4 ಕಡೆ ಜಾಗ ಮಾಡಿದಿ, ನಿಮ್ಮ ಕೃಷಿ ಲ್ಯಾಂಡ್ ಇದೆ.
ಈಗ ನಿಮ್ಮ ಒಂದು ಎಕ್ಸ್ಪೆರಿಮೆಂಟ್ ಏನ್ ಮಾಡ್ತೀರಿ? ಅದು 4 ಕಡೆನೂ ಅನ್ವಯಿಸ್ತೀರಾ? ಎರಡ್ ಕಡೆ ಇದೆಯಲ್ಲ, ಒಂದ್ ಇಲ್ಲೊಂದು ಕಸ್ಕೆಬಲ್ ಅಂದ್ರೆ ಅದೇ ಈಗ ಅಲ್ಲಿ ಮಾಡೋ ಕೆಲಸ ಇಲ್ಲಿ ಮಾಡಲ್ಲ, ಇಲ್ಲಿ ಮಾಡೋದಲ್ಲ ಅಂದ್ರೆ ಕಾಮನ್ ಆಗಿ ಏನು ಮಾಡಕ್ಕಾಗಲ್ಲ. ಈಗ ಕಸ್ಕೆಬಲ್ ಏರಿಯಾದಲ್ಲಿ ಈ ಸಲ ಒಳ್ಳೆ ಬಂಪರ್ ಮೆಣಸು ಹೂವಾಗಿದೆ, ಇಲ್ಲಿ ಮೆಣಸು ಹೂ ಇಲ್ಲ, ಅಲ್ಲಿ ಒಂದ್ ಸ್ಪ್ರೇ ಎಕ್ಸ್ಟ್ರಾ ಕೊಡ್ಬೋದು. ಅಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಅದೇ ಈಲ್ಡಿಗೆ ತಕ್ಕಂಗೆ ಕೆಲ್ಸಗಳು ಮಾಡಿದ್ರೆ ಒಳ್ಳೇದು. ಮತ್ತೆ ಈ ವರ್ಷ ಅದೇ ಸರ್ ಏನಂದ್ರೆ ಈ ಸಖತ್ತು ಕೆಮಿಕಲ್ನ ಹೊಡೆಯಕ್ ಹೋಗ್ಬಾರ್ದು. ಸಖತ್ ಕೆಮಿಕಲ್ ಅಂದ್ರೆ ಮತ್ತೆ ಒಂದ್ ಬ್ಯಾರ್ಲಿಗೆ 7 ಕೆಮಿಕಲ್ 8 ಕೆಮಿಕಲ್, ಯಾರೋ ಹೇಳಿದ್ರು ಹೊಡೆಯಕ್ ಸುಲಭ ಆಯ್ತು ಅಂತ ಹೊಡೆಯೋದು. ಅಂದ್ರೆ ಆ ವರ್ಷಕ್ಕೆ ಚಂದ. ನಿಮ್ಗೆ ಏನಾಗ್ತದೆ ಈಗ ಫುಲ್ ಈಗ ಹಿಂಗೆ ಕ್ಯಾನ್ಸರ್ ಬಂದ ವ್ಯಕ್ತಿ ಕೀಮೊಥೆರಪಿ ಮಾಡಿದ್ರೆ ಬೇಗ ಸತ್ತೋಗ್ಬಿಡ್ತಾರೆ. ಈಗ ಅವರು ಹೆಂಗೋ ಕೀಮೊಥೆರಪಿ ಮಾಡಿಲ್ಲ ಅಂದ್ರೆ ಪೇನ್ಲೆಸ್, ಏನು ನೋವಿಲ್ಲನೆ 1-2 ವರ್ಷ ಬದುಕಿ ಏನೋ ಒಂದ್ ಸ್ವಲ್ಪ ಆಗಿ ತಲೆನೋವು, ವಾಂತಿ, ಬೇರೆ ಇಂಥ ಸತ್ತೋಗೋರು ಇರ್ತಾರೆ. ಆದ್ರೆ ನಿಮ್ ಕೀಮೊಥೆರಪಿ ಮಾಡಿದ್ರೆ ಅದು ಆ ಪೇಷಂಟ್ಗಳು ನೋಡಕ್ಕೆ ಹೋಗ್ಬಾರ್ದು, ಆ ಲೆವೆಲ್ಗೆ ಎಫೆಕ್ಟ್ ಆಗ್ತದೆ. ಅದೇ ತರ ಗಿಡಗಳಿಗೂ ಅಷ್ಟೇ, ನೀವು ಆ ಲೆವೆಲ್ಗೆ ಕೆಮಿಕಲ್ ಇಂಜೆಕ್ಟ್ ಮಾಡಿದ್ರೆ ಆವತ್ತಿಗೆ ಅವ್ನು ಬದುಕ್ತಾರೆ. ಬಿಟ್ರೆ ನೀವು ನೆಕ್ಸ್ಟ್ ಮುಂದೆ ಬರೋ ದಿನಗಳಲ್ಲಿ ಆ ಗಿಡ ಸಂಪೂರ್ಣ ನಶಿಸ. ನಾವು ಅದು ಮಾಡಿರೋದೆ. ನಾನು ಇವತ್ತು ಹೇಳ್ತೀನಿ ಅಂದ್ರೆ ನನಗೆ ಒಂದು 10 ವರ್ಷ ಹಿಂದೆ ಯಾರೋ ಹೇಳಿದ್ರು, ನಮ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಒಂದು ಬ್ಯಾಲಿಗೆ 7 ಕೆಮಿಕಲ್ ಹಾಕೊಂಡು ನೋಡೋದು ತೆಕ್ಕೊಂಡಿದ್ದೆ ನಾವು. ಅದಕ್ಕೆ ನಾವೇನು ಹೇಳ್ತೀವಿ, ನೀವು ಏನು ಹೊಡಿತೀರಾ, ಏನು ಈಗ ನಾವು ತಿನ್ನೋದು ಈಗ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಜ್ವರದ್ದು, ವಾಂತಿದು, BP, ಶುಗರ್ ಎಲ್ಲ ನುಂಗ್ತೀವಿ, ಇಲ್ಲ ಅಲ್ವಾ? ಏನ್ ಕಾಯಿಲೆ ಬಂದಿರುತ್ತೆ ಅದಕ್ಕೆ ಆ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಿ ಬಿಟ್ಬಿಡ್ಬೇಕು. ಈಗ ವರ್ಷ ನಾನು COC ಒಂದು 10 ಲೀಟರ್ ಹುಯ್ತೀನಿ ಅಂತ. ಈ ವರ್ಷ ಮಳೆ ಇಲ್ಲ, ಬಡ್ಡೆ ಒಂದು 10 ಲೀಟರ್ COC ಹುಯ್ಯೋದು, ಮ್ಯಾಟ್ಕೋ, ರೆಡಮಿಲ್ ಹುಯ್ಯೋದು, ಇವೆಲ್ಲ ಮಾಡ್ಬಾರ್ದು. ಅಂದ್ರೆ ಒಂದು ತಕ್ಕ ಮಟ್ಟಿಗೆ ನಾಲೆಡ್ಜ್ ಲೆವೆಲ್ ಆಗಿ ಬದುಕಿದ್ರೆ. ಮೆಣಸು, ಕಾಫಿ ಈ ಲೆವೆಲ್ಗೆ ಎಲ್ಲ ಹರಡಿ ಇದೆ. ಅದೇ ಅರೇಬಿಕಾ ತುಂಬಾ ಸೈಂಟಿಫಿಕ್ ಆಗಿ ಬೆಳಿಬೇಕಾಗತ್ತೆ. ರೋಬಸ್ಟ ಸ್ವಲ್ಪ ಲಕ್ಕಿ, ಅರೇಬಿಕಾ ಬೆಳೆಯೋರು ತುಂಬಾ ತಲೆನೋವುಗಳಿದಾವೆ. ಈಗ ನೋಡಿ, ಈಗ ಊಟ ಮಾಡೋತ್ತಿಗೂ ಅಷ್ಟೇ. ಈಗ ನಾವು ಒಬ್ಬ ಮನುಷ್ಯನಿಗೆ 140 ಕ್ಯಾಲೋರಿ ಸಾಕಂತ ಮಧ್ಯಾಹ್ನದ ಒಂದು ಊಟ. ನಾವು ಯಾವ್ದಾರ ಒಂದು ಮದುವೆ ಮನೆಗೆ ಎಲ್ಲರೂ ಹೋದ್ರೆ ಅಲ್ಲಿ ಊಟ ಮಾಡಿ ಸುಮಾರು 440 ಕ್ಯಾಲೋರೀಸ್ ಊಟ ಮಾಡ್ತೀವಿ ಅಂತೆ. ಅದು ಈ ಬಿರಿಯಾನಿ ಇದನ್ನೆಲ್ಲ. ಆಮೇಲೆ ಮನೆಗೆ ಬಂದ್ಮೇಲೆ ಹೇಳ್ತೀವಿ ಅದು ಯಾಕೆ ಹೊಟ್ಟೆನೇ ಸರಿಯಾಗಿಲ್ಲ, ಅದು ಯಾಕೋ ಜೀರ್ಣ ಆಗಿಲ್ಲ ಅಂತ. ಹಂಗೆ ಲೋಡ್ ಕೊಟ್ಬಿಟ್ರೆ ಒಂದೇ ಸರಿ ಹೊರೆ ಆಗುತ್ತೆ. ಹಂಗೆ ಲಿಮಿಟೇಷನ್ ಎಷ್ಟು ಬೇಕೋ ಅಷ್ಟು ಊಟ ಮಾಡೋಕೆ ಇರಲಿ. ಮುಂದಿನ ವಿಚಾರಗಳನ್ನ ಏನಾದ್ರು ಇದ್ರೆ ಮುಂದಿನ ಕೃಷಿ ರಂಗದಲ್ಲಿ ನಾವು ಮತ್ತೆ ತರೋಣ. ಈಗ ಹೋದ ಸರಿ ಮುಂಗಾರು ಮಳೆದ್ ಮಾತಾಡಿದ್ವಿ. ಈ ಸರಿ ಮುಂಗಾರು ಮಳೆ. ಅರೆ ಇದು ಒಂದೊಂದು ಸಣ್ಣ ವಿಷಯ ಹೇಳಿ. ಒಂದಂದ್ರೆ ಈಗ ಗಿಡ ನೆಡೋದನ್ನೇ ಮರ್ತಿದ್ದಾರೆ. ಅಂದ್ರೆ ಗಿಡ ಹೆಂಗ್ ನೆಡ್ಬೇಕನ್ನೋದು ಒಂದು ಕಾನ್ಸೆಪ್ಟ್. ಈಗ ಆಕ್ಚುಲಿ ಕೆಲವರೆಲ್ಲ ಹೋಗು ಹಾಕ್ತಿದ್ದೀರಾ, ತೋಟದ ಒಳಗಡೆ ಮೆಣಸು ನೆಡ್ತಿದ್ದೀರಾ. ಮೆಣಸು ನೆಡ್ಬೇಕಾರೆ ಒಂದು ಕರೆಕ್ಟ್ ಆಗಿ ಗುಂಡಿ ಹೆಂಗ್ ರೆಡಿ ಮಾಡ್ತೀರಾ ಅನ್ನೋ ಮೇಲೆ ಮೆಣಸು ಡಿಪೆಂಡ್ ಆಗಿರ್ತದೆ. ನೀವು ಇಷ್ಟಾಗ್ಲ ಬುಟ್ಟಿ ಅಷ್ಟಾಗ್ಲ ಗುಂಡಿ ಹೊಡೆಯೋದು, ಅದೆಲ್ಲ ಒಂದು ಬುಟ್ಟಿ ಇಡೋದು, ಅದಕ್ಕೆ ಗೊಬ್ಬರನೂ ಕೊಡಲ್ಲ, ಏನು ಕೊಡಲ್ಲ, ಹಂಗೆ ಮಣ್ಣು ಮುಚ್ಚಿ ಬಂದ್ರೆ ನಿಮಗೆ 1000ಕ್ಕೆ ನಿಮ್ಗೆ ಒಂದು 10 to 20% ಅಷ್ಟೇ ಸಕ್ಸಸ್ ರೇಟು. ನಿಮಗೆ 1000ಕ್ಕೆ 100ಗೆ 100 ಉಳಿಸ್ಕೊಬೇಕು, 100ಗೆ 90 ಉಳಿಸ್ಕೊಬೇಕಂದ್ರೆ ಏನ ಪಿಟ್ ಪ್ರಿಪರೇಷನ್ ಅಂತ ಕರಿತೀವಿ, ಗುಂಡಿ ರೆಡಿ ಮಾಡೋದು. 1 ಅಡಿ ಗುಂಡಿ ಹೊಡೆದು ಅದಕ್ಕೆ ಒಂದು ಗೊಬ್ಬರ, ದಾನ್ ಗೊಬ್ಬರ, ಮತ್ತೇನ ನಾನೀಗ ಇದು ಬೋನ್ ಮಿಲ್ ಅಂತ ಕರೀತಾರೆ, ಮೂಳೆ ಪುಡಿಗಳು, ಅಂಥವೆಲ್ಲ ಹಾಕಿ ಫಸ್ಟ್ ನೆಲ ರೆಡಿ ಮಾಡಿ ಆಮೇಲೆ ಮಧ್ಯದಲ್ಲಿ ಹೋಗಿ ತೆಗೆದು ಗಿಡ ನೆಟ್ರೆ ನಿಮಗೆ ಬೇಗ ಗಿಡ ತರ್ಬೋದು. ಯಾಕಂದ್ರೆ ನಾವು ಈಗ ಇಡೀ ತೋಟ ಮೆಣಸೆಲ್ಲ ಕಿತ್ತು ನಾವು ಹೊಸದ್ ಮಾಡ್ತಿರೋದ್ರಿಂದ ಹಂಗ್ ಮಾಡಿದ್ರೆ ಮಾತ್ರ ಮೇಲ್ ಬರ್ತದೆ. ಮತ್ತೆ ಮೆಣಸು ನೀವು ರೋಬಸ್ಟ ತೋಟದಲ್ಲಿ ಹಾಕ್ಬಿಟ್ಟು ಸುಮ್ಮನೆ ನಾನು ಹಾಕಿದೆ ಅಂತ ಹೇಳ್ಕೊಂಡು ತಿರ್ಗಕ್ಕಿಂತ ಎವ್ರಿ 15 days ಹೋಗಿ ಅಟೆಂಡ್ ಮಾಡಿ ಅದಕ್ಕೆ ನೀವು ಏನಾರು ಕಟ್ಟೋದು, ಅಟ್ಲೀಸ್ಟ್ ವರ್ಷಕ್ಕೊಂದು 3 ಸತಿ ಕಟ್ಟೋದು. ಮತ್ತೆ ರೆಕ್ಕೆ ಬೇಕಾದ್ರೆ ರೋಬಸ್ಟ ಕಡೀರಿ. ನಿಮ್ಗೆ ಮೆಣಸು ಫೋಕಸ್ ಮಾಡ್ತೀರಂದ್ರೆ ಸ್ವಲ್ಪ ಹೆಂಗೋ ಕಾಫಿ ಉದ್ರ ಹೋಗ್ತದೆ. ಇಲ್ಲ ರೆಕ್ಕೆ ತುಂಬಾ ಒಳ್ಳೆ ರೆಕ್ಕೆ ಇದೆ, ರೆಕ್ಕೆನ ಕಟ್ಟಿದ್ರೆ ಮಾತ್ರ ರೋಬಸ್ಟ ತೋಟದಲ್ಲಿ ಮೆಣಸು ಬೆಳೆಯಕ್ಕೆ ಸಾಧ್ಯ. ನೋಡ್ಕೊಂಡು ಒಳ್ಳೆ ಕಡೆಯಿಂದ ಸರಿ ಬುಟ್ಟಿಗಳು ತಂದು ವೈರಸ್ ಫ್ರೀ, ಡಿಸೀಸ್ ಫ್ರೀ ತಂದು ನೆಟ್ರೆ ಮಾತ್ರ ಪೆಪ್ಪರ್ ಉಳಿಸ್ಕೊಳಕ್ಕೆ ಸಾಧ್ಯ. ಅದೇ ಈಗ ಸೊರಗು ರೋಗ ಒಂದು ಸ್ಟಾರ್ಟ್ ಆಗ್ತದೆ, ಮಳೆ ಕಮ್ಮಿ ಆಗ್ತಿದ್ದಂಗೆ. ಅದಕ್ಕೆ ಅದೇ ನೀವು ಬೋರ್ಡ ಒಂದು ಶೀಘ್ರ ಕೊಟ್ಕೊಂಡ್ರೆ ಪೆಪ್ಪರ್ ಸ್ವಲ್ಪ ಉಳಿಸ್ಕೊಬೋದು. ಈಗ ನೋಡಿ ಮಳೆ, ಈಗ ಗುಂಡಿ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ, ಈ ಗುಂಡಿ ತೆಗೆದ್ರೆ ಈಗ ಹಳ್ಳಿಲಿ ಏನ್ ಹೇಳ್ತಾರೆ, ಹುಸನ್ ಮಳೆ ಬರುತ್ತೆ, ಹುಸನ್ ಮಳೆಯಲ್ಲಿ ನೆಡಬಾರ್ದು, ನೆಟ್ರೆ ಕೊಳತು ಹೋಗುತ್ತೆ ಅಂತ. ಅವತ್ತು ಭಾಳ ಮಳೆ 130, 150 ಇಂಚ್ ತನಕ ಮಳೆ ಬರೋದು. ಇವತ್ತು ಹುಸನ್ ಮಳೆಯಲ್ಲಿ ಬಿಸಿಲಿರುತ್ತೆ, ಆ ವಿಚಾರ ಬೇರೆ. ಆದ್ರೆ ಈ ಗಿಡ ನೆಡೋದಕ್ಕೆ ಈಗ ಆದ್ರಿ ಮಳೆ, ಹುಸನ್ ಮಳೆ, ಒನ್ಬಸ್ಟ್ ಮಳೆ ಅಂತ ಉಂಟಾ, ಅಥವಾ ಯಾವ ಸೀಸನ್ ಕರೆಕ್ಟ್ ಸರ್? ಸೀಸನ್ ಅಂದ್ರೆ ನೀವು ಅರ್ಲಿ ರೆಡಿ ಆದ್ರೆ ಅದೇ ಇವಾಗ ನೋಡಿ ಇವತ್ತೇ ನಡ್ಬೋದು. ಏನ್ ಈ ಟೈಮಲ್ಲಿ ಸೀಸನ್ ಇದೆ, ನೆಲ ಮುಟ್ಟಕ್ಕೆ ಆಗ್ತಿರ್ಲಿಲ್ಲ, ಆ ಟೈಮಲ್ಲಿ ಇವತ್ತಿಗೆ ನೆನ್ನೆ ಸಮೇತ ನಡೆಸಿ ಮೆಣಸು. ಆಕ್ಚುಲ್ ಆಗಿ ನೆಡೋದಂದ್ರೆ ನೀವು ಒಂದು ಅದೇ ಹಳೆ ಕತೆ ಹೇಳೋದಾದ್ರೆ, ಅಂದ್ರೆ ಹಳೆ ಮಳೆ ಪ್ಯಾಟರ್ನ್ ಹೇಳೋದಾದ್ರೆ ಅದೇ ಜೂನ್ ಒಳಗೆ ನಡ್ಕೊಂಡ್ರೆ ಒಳ್ಳೇದು. ಮತ್ತೆ ಈ ಮಳೆಗಾಲ ತುಂಬಾ ನೆಟ್ರೆ ನೀರು ಒಳಗೆ ಹೋಗ್ತದಲ್ಲ, ನೆಲ ಗಟ್ಟಿಯಾಗಿರಲ್ಲ, ನೆಲ ನೀರು ಒಳಗೆ ನುಗ್ಗಿ ಅದು ಕೊಳೆ ಬರ್ತದೆ. ಹಂಗಾಗಿ ಸ್ವಲ್ಪ ಮಳೆ ಕಮ್ಮಿ ಆದಂಗೆ ಆಗಸ್ಟ್ ಎಂಡು, ಸೆಪ್ಟೆಂಬರ್ ಹಂಗೆ ಮೆಣಸು ನೆಟ್ರೆ
ಒಳ್ಳೇದು. ಆದ್ರೆ ಅದೇ ನೀರು ವ್ಯವಸ್ಥೆ ಇರ್ಬೇಕು ಆ ಟೈಮಲ್ಲಿ. ಓಕೆ, ಮುಂದಿನ ನಮ್ಮ ಕೃಷಿ ಸಮಾಚಾರದಲ್ಲಿ ಮುಂದಿನ ತಿಂಗಳು ಮಾತಾಡೋಣ ಗಿಡ ನೆಡೋದ್ರ ಬಗ್ಗೆ. ಈಗ ಇಷ್ಟೊತ್ತು ಬಂದು ನಮ್ಮ ಕೃಷಿಗೆ ಈ ತಿಂಗಳಿನಲ್ಲಿ, ಈಗ ಪ್ರತಿ ತಿಂಗಳು ಮಾಡ್ತಾ ಇದ್ವಿ, ಮೇ ಜೂನ್ ಜುಲೈ ಇದು 3 ತಿಂಗಳಲ್ಲಿ ಏನೇನು ಕೃಷಿಗೆ ಸಂಬಂಧಪಟ್ಟದ್ದು ಅಂತ, ಆಗಸ್ಟ್ನಲ್ಲಿ ಏನು ಕೆಲಸ ಮಾಡಬೇಕು, ಯಾವ ಗಿಡ ನೆಡಬೇಕು ಅನ್ನೋದ್ರ ಬಗ್ಗೆ, ಅದು ಈ ವರ್ಷ ಮಳೆನೇ ಹೋದರೆ ಇನ್ನೂ ಮಾತಾಡೋಕ್ಕೆ ಸುಮಾರು ಇರುತ್ತೆ ಅಂತ ಬಂದು ಇಷ್ಟು ಒಂದು ಮಾಹಿತಿನ ನಮಗೆ ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಅವಿನ್ ಟಿವಿ ಬಗ್ಗೆ ಏನಾದ್ರು ಹೇಳೋದಕ್ಕೆ ಏನು ಹೇಳ್ತೀರಿ ಸರ್? ನಾವು ಈ ಥರ ಕರೆದು ಪರಿಚಯ ಮಾಡಿಸ್ತಾ ಇದೀವಿ, ನಿಮ್ಗೆ ಏನು ಅನಿಸ್ತದೆ? ಅಂದ್ರೆ ಸರ್, ಇದು ನಮ್ಮಂತ ಯುವಕರಿಗೊಂದು ಅವಕಾಶ ಕೊಡೋದು ತುಂಬಾ ಒಳ್ಳೇದು. ಮತ್ತೆ ಇದೊಂದು ನಾನು ಏನು ಮಾಡ್ತೀನಿ, ಈ ತರ ಅಗ್ರಿಕಲ್ಚರ್ ಕನ್ಸಲ್ಟೆನ್ಸಿ ನಮ್ಮ ರೀಜನಿಗೆ ವಸ್ತು. ಅಂದ್ರೆ ಎಲ್ಲರೂ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಇರ್ತಾರೆ, ಅವ್ರು ಬಂದು ರೆಕಮೆಂಡೇಶನ್ ಕೊಡೋರು ಇರ್ತಾರೆ. ನಾವು ಪ್ರೈವೇಟ್ ಕನ್ಸಲ್ಟೆಂಟು. ಅದೇ ನಮ್ಮ ಹೊಸ ಒಂದು ವಿಚಾರಗಳನ್ನ ನೀವಿಲ್ಲಿ ಸುಮಾರು ಜನಕ್ಕೆ, ನಂಗೆ ಈಗ ಸುಮಾರು ಜನ ಸೆಕೆಂಡ್ ಇಂಟರ್ವ್ಯೂ ಆಮೇಲೆ ಸುಮಾರು ಜನ ಫೋನ್ ಮಾಡಿದ್ರು. ಕೆಲವು ಫೀಲ್ಡ್ ವಿಸಿಟ್ ಹೋಗಿದ್ದೆ, ಫೋನಲ್ಲೇ ಕೆಲವು ನಾನು ರೆಕಮೆಂಡೇಶನ್ ಕೊಟ್ಟಿದ್ದೀನಿ. ಅದೇ ಸರ್, ಇದರಿಂದ ಇದೊಂದು ನಮ್ಮ ಕಡೆ ಒಂದು ನಮ್ಮಲ್ಲಿ ಕಾಫಿ ಬಗ್ಗೆ, ಅಡಿಕೆ ಮೆಣಸು ಬಗ್ಗೆ ಒಂದು ವಿಚಾರಗೋಷ್ಠಿ ನಡೆಯೋದು ಸಖತ್ ಒಳ್ಳೆ. ಈಗ ಯಾವುದೋ ಒಂದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ತಿಳ್ಕೊಳಕ್ಕಿಂತ ನಮ್ದೊಂದು ಅವಿನ್ ಟಿವಿ ಈ ಕಾರ್ಯಕ್ರಮಗಳನ್ನ ನೋಡಿದ್ರೆ ನಿಮ್ಗೊಂದು ಈ ತಿಂಗಳಲ್ಲಿ ಏನು ಮಾಡ್ಬೋದು ಕಾನ್ಸೆಪ್ಟ್ ಕ್ಲಿಯರ್ ಇರ್ತದೆ. ನಿಮ್ಗೆ ಅಂಥದ್ದು ಡೌಟ್ ಇದ್ರೆ ನನ್ನ ಆಫೀಸಿಗೆ ಬಂದು ಕಾಣ್ಬೋದು. ಇಲ್ಲ ನನ್ನ ನಂಬರು ಅದೇ ಸರ್ ಕೊಟ್ಟಿರ್ತಾರೆ, ಇಲ್ಲ ನನ್ನ ನಂಬರ್ 9449374911, ಇದನ್ನ ಕಾಲ್ ಮಾಡಿ ನನ್ನ ಭೇಟಿ ಆಗುತ್ತೆ. ಓಕೆ ಸರ್, ಇದುವರೆಗೂ ಕೃಷಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ವಿ. ಈ ತಿಂಗಳದ್ದು ಸಮಾಚಾರ. ಮುಂದಿನ ತಿಂಗಳಿಗೆ ಇನ್ನೊಂದಷ್ಟು ಕೃಷಿನಲ್ಲಿ ಏನೇನು ಬದಲಾವಣೆ ಮಾಡಬೇಕು ರೈತ ಅನ್ನೋದ್ರ ಬಗ್ಗೆ ಮುಂದಿನ ತಿಂಗಳು ಮತ್ತೆ ಬರ್ತೀನಿ. ಓಕೆ ಸರ್, ಧನ್ಯವಾದಗಳು. ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲಮಕ್ಕಿ ಗಣೇಶ್.